ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಟ್ರೆಂಡಿಂಗ್ ಎಟ್ 10. ನಾನು ರಕ್ಷತ್ ಶೆಟ್ಟಿ. ಸದ್ಯ ದೇಶದ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿರುವಂಥ ಟಾಪಿಕ್ ಯಾವುದು ಅಂತ ಕೇಳಿದರೆ ಅದು ಕಾಕ್ರೋಚ್ ಜನತಾ ಪಾರ್ಟಿ. ನಿನ್ನೆವರೆಗೂ ಕೂಡ ಈ ಹೊಸ ತಲೆಮಾರು ಅಂದರೆ ಜೆನ್ಜಿ ತಲೆಮಾರು ಅವರು ಅತ್ಯಂತ ಹೆಚ್ಚು ಬಳಸುವಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು, ಅದರಲ್ಲಿ ಹೆಚ್ಚು ಹಿಂಬಾಲಕರಿರುವಂಥ ಪಕ್ಷ ಯಾವುದು ಅಂತ ಕೇಳಿದರೆ ನಿನ್ನೆವರೆಗೆ ನಾವು ಉತ್ತರ ಕೊಡ್ತಾ ಇದ್ದಿದ್ದು ಕಾಂಗ್ರೆಸ್ ಅಂತ. ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ಹಿಂಬಾಲಕರು ಅಂದರೆ ಫಾಲೋವರ್ಸ್ ಇದ್ರು. ಆದರೆ ಈಗ ಅತಿ ಹೆಚ್ಚು ಫಾಲೋವರ್ಸ್ ಇರುವಂಥ ರಾಜಕೀಯ ಪಕ್ಷವಲ್ಲದ ರಾಜಕೀಯ ಪಕ್ಷ ಯಾವುದು ಅಂತ ಕೇಳಿದರೆ ಅದು ಕಾಕ್ರೋಚ್ ಜನತಾ ಪಾರ್ಟಿ. ಹತ್ರ 20 ಮಿಲಿಯನ್ನಷ್ಟು ಫಾಲೋವರ್ಸು ಈಗಾಗಲೇ ಇದ್ದಾರೆ ಮತ್ತು ಅದು ರಾಕೆಟ್ ವೇಗದಲ್ಲಿ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಬಿಜೆಪಿಯನ್ನು ಬೀಟ್ ಮಾಡಿದರು, ಕಾಂಗ್ರೆಸ್ಸನ್ನು ಬೀಟ್ ಮಾಡಿದರು. ಮುಂದಕ್ಕೆ ಬಹಳಷ್ಟು ಜನ ಪ್ರಮುಖ ಪ್ರಭಾವಿ ರಾಜಕೀಯ ನಾಯಕರ ಹಿಂಬಾಲಕರ ಸಂಖ್ಯೆಯನ್ನು ಕೂಡ ಬೀಟ್ ಮಾಡುವಂಥ ಸಾಧ್ಯತೆ ಕಾಣ್ತಾ ಇದೆ. ಅಷ್ಟಕ್ಕೂ ಈ ಕಾಕ್ರೋಚ್ ಜನತಾ ಪಾರ್ಟಿ ಜನ್ಮ ತಾಳಿದ್ದು ಬಹಳ ಇಂಟ್ರೆಸ್ಟಿಂಗ್ ಕಥೆ. ಅದು ಯಾಕಾಗಿ ಈ ಅಭಿಯಾನ ಅಥವಾ ಆಂದೋಲನ ಚಳವಳಿ ಆರಂಭ ಆಯಿತು ಮಾತನಾಡ್ತಾ ಹೋಗೋಣ. ಪ್ರಮುಖ ರಾಜಕೀಯ ಪಕ್ಷಗಳಿಗೆ ಇದು ಬೆದರಿಕೆನಾ ಅಥವಾ ಈ ಅಭಿಯಾನ ಸೈಲೆಂಟ್ ಆಗಿ ಒಂದು ಮೆಸೇಜ್ ಕೊಡ್ತಾ ಇದೆಯಾ? ಇದೆಲ್ಲದರ ಬಗ್ಗೆ ಮಾತನಾಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯ ಸಂಚಲನ ಸೃಷ್ಟಿಸಿದೆ ಕಾಕ್ರೋಚ್ ಜನತಾ ಪಾರ್ಟಿ. ದೊಡ್ಡ ಮಟ್ಟದ ಹಿಂಬಾಲಕರನ್ನ ಪಡಿತಾ ಹೋಗ್ತಾ ಇದೆ, ಹೆಚ್ಚಿಸ್ತಾ ಹೋಗ್ತಾ ಇದೆ. ಜೆನ್ಜಿ ಜನರೇಷನ್ ಅಂದ್ರೆ 1997ರ ನಂತರ ಹುಟ್ಟಿದಂಥ ಜನರೇಷನ್. ಆ ಹುಡುಗರು ಜಾಸ್ತಿ ಯೂಸ್ ಮಾಡೋದು ಇನ್ಸ್ಟಾಗ್ರಾಮ್ ಅನ್ನುವಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಅವರು ಫೇಸ್ಬುಕ್ ಅಲ್ಲೂ ಇಲ್ಲ, ಟ್ವಿಟ್ಟರ್ ಅಲ್ಲೂ ಕಡಿಮೆ, ಹೆಚ್ಚಾಗಿ ಬಳಸೋದು ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮ್ನಲ್ಲಿ ಈ ಪಕ್ಷವಲ್ಲದ ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿ, ಅದರ ಹಿಂಬಾಲಕರ ಸಂಖ್ಯೆ 20 ಮಿಲಿಯನ್. ಭಾರತದ ಲೆಕ್ಕಾಚಾರದಲ್ಲಿ 2 ಕೋಟಿಯಷ್ಟು. ಬಿಜೆಪಿಗಿರೋದು 90 ಲಕ್ಷ. 8.7 ಮಿಲಿಯನ್ ಇತ್ತು ನಿನ್ನೆವರೆಗೆ, ಅದೀಗ 9 ಆಗಿದೆ, ಅಂದರೆ 90 ಲಕ್ಷ. ಕಾಂಗ್ರೆಸ್ನದ್ದು 13.3 ಮಿಲಿಯನ್. ಸೊ ಯಾಕಾಗಿ ಹುಟ್ಟುಕೊಳ್ತು ಈ ಕಾಕ್ರೋಚ್ ಜನತಾ ಪಾರ್ಟಿ? ನೋಡ್ತಾ ಇದ್ದೀರಿ, ಡಿಫರೆನ್ಸ್ ನೋಡ್ತಾ ಇದ್ದೀರಿ. ಇದು ಇನ್ನಷ್ಟು ಜಾಸ್ತಿ ಆಗಿದೆ. ಈಗ ಬಿಜೆಪಿಯದ್ದು 9 ಮಿಲಿಯನ್ನು, ಕಾಕ್ರೋಚ್ ಜನತಾ ಪಾರ್ಟಿ 20 ಮಿಲಿಯನ್. ಸೊ ಈ ರೀತಿ ವ್ಯತ್ಯಾಸ ಇದೆ, 2 ಅಕೌಂಟ್ಗಳ ಮಧ್ಯೆ ಇರುವಂಥ ವ್ಯತ್ಯಾಸ. ಯಾಕೆ ಹುಟ್ಟುಕೊಳ್ತು ಇದು? ಅಭಿಜಿತ್ ದೀಪ್ಗೆ ಇದನ್ನು ಸ್ಟಾರ್ಟ್ ಮಾಡಿದ್ರು. ಯಾಕೆ ಹುಟ್ಟುಕೊಳ್ತು? ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಒಂದು ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ಕೊಟ್ಟಂತ ಒಂದು ಮೌಖಿಕ ಅಭಿಪ್ರಾಯ. ಆ ಮೌಖಿಕ ಅಭಿಪ್ರಾಯ ಏನಾಗಿತ್ತು ಅಂತಂದ್ರೆ, ದೇಶದಲ್ಲಿ ಕೆಲವರು ಕೆಲಸ ಇಲ್ಲದಂತ ನಿರುದ್ಯೋಗಿಗಳು ಜಿರಳೆಗಳಂತಾಗಿದ್ದಾರೆ ಅನ್ನುವಂಥ ಕಮೆಂಟ್ ಅನ್ನು ಮಾಡಿದರು. ಆ ನಂತರ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟರು. ನಾನು ಫೇಕ್ ಸರ್ಟಿಫಿಕೇಟ್ ಇದ್ದವರ ಬಗ್ಗೆ, ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಹೊಂದಿರೋರ ಬಗ್ಗೆ ಈ ರೀತಿ ಮಾತನಾಡಿದೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟರು. ಬಟ್ ಈ ಅಭಿಯಾನ ಸ್ಟಾರ್ಟ್ ಆಗಿದ್ದು ಯಾಕೆ ಅಂತಂದ್ರೆ, ನಿರುದ್ಯೋಗಿಗಳನ್ನು ಆಡಿಕೊಳ್ಳಲಾಯಿತು, ಹೊಸ ಜನರೇಷನ್ ಅನ್ನ ನಿಂದನೆ ಮಾಡಲಾಯಿತು ಅನ್ನುವಂಥ ಆಕ್ರೋಶದಿಂದ ಸೃಷ್ಟಿಯಾಗಿರುವಂಥ ಆಂದೋಲನ ಇದು. ಸದ್ಯ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಎಲ್ಲಿವರೆಗೆ ಅಂತಂದ್ರೆ, ಬಿಜೆಪಿ ಅಂತ ಪಕ್ಷಕ್ಕೆ ಆತಂಕಕ್ಕೆ ಕಾರಣ ಆಗಿದೆ. ಬಿಜೆಪಿ ವಿಚಲಿತವಾಗಿರೋದು ಖಚಿತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಿಜೆಪಿ ನಾಯಕರು ಇದೊಂದು ಸ್ಟಿಲ್ ನೋಡ್ತಾ ಇದ್ದೀರಿ ನೀವು, ಈ ಫೋಟೋವನ್ನು ಹಂಚಿಕೊಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಏನು ಅಂತ, ಈ ಕಾಕ್ರೋಚ್ ಜನತಾ ಪಾರ್ಟಿಗಿರುವಂಥ ಹಿಂಬಾಲಕರು ಅವರೆಲ್ಲ ಪಾಕಿಸ್ತಾನದವರು 49% ಇದ್ದಾರೆ. ಬೇರೆ ಬೇರೆ ದೇಶದವರು ಬೇರೆ ಬೇರೆ ಸಂಖ್ಯೆಯಲ್ಲಿದ್ದಾರೆ. USA ಅವರಿದ್ದಾರೆ, UAE ಅವರಿದ್ದಾರೆ. ಅಂದರೆ ಇದು ಈ ಅಭಿಯಾನ ಏನು ನಡೀತಾ ಇದೆ, ಇದು ಬೇರೆ ಬೇರೆ ದೇಶದಿಂದ ಪ್ರೇರಿತ, ಬೇರೆ ಬೇರೆ ದೇಶದ ಪ್ರೇರಿತ ಅಭಿಯಾನ ಇದು ಅಂತ ಈ ರೀತಿ ಟ್ರೆಂಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಬಿಜೆಪಿ ನಾಯಕರು. ಆದರೆ ವಾಸ್ತವ ಏನು? ವಾಸ್ತವವನ್ನು ಅಭಿಜಿತ್ ದೀಪ್ಗೆ ಬಿಚ್ಚಿಟ್ಟಿದ್ದಾರೆ. ಯಾರು ಫಾಲೋವರ್ಸ್ ಯಾರು ಅಂದರೆ, ಒಂದು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಯಾರು ಫಾಲೋವರ್ ಇದ್ದಾರೆ ಅಂತ ಅದನ್ನು ಯಾರು ಮ್ಯಾನೇಜ್ ಮಾಡ್ತಾರೆ ಅವರಿಗಷ್ಟೇ ನೋಡೋದಕ್ಕೆ ಸಾಧ್ಯ ಇದೆ. ಇದು ಅವರು ಹಾಕೊಂಡಿರೋದು, ಅಭಿಜಿತ್ ದೀಪ್ಗೆ ಅವರು ಹಾಕೊಂಡಿರೋದು. ಭಾರತೀಯರೇ 94% ಜನ ಇದ್ದಾರೆ.
ಅಂದ್ರೆ ಇದು ವಿದೇಶದ ಫಾಲೋವರ್ಸ್ ಅಲ್ಲ, ಕೃತಕ ಫಾಲೋವರ್ಸ್ ಅಲ್ಲ, ಪಾಕಿಸ್ತಾನದ ಫಾಲೋವರ್ಸ್ ಅಲ್ಲ, ಬದಲಾಗಿ ಭಾರತದ ಜನರೇ, ಭಾರತದ ಯುವಕರೇ ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಫಾಲೋ ಮಾಡ್ತಿದ್ದಾರೆ ಅನ್ನೋದನ್ನು ಅವರು ಅವರ ಅಕೌಂಟಿನಲ್ಲಿ ಸಿಗುವಂತ ಅಂಕಿಅಂಶವನ್ನು ಅಥವಾ ಆ ಡೀಟೇಲ್ ಅನ್ನ ಶೇರ್ ಮಾಡಿದ್ದಾರೆ. ಸುಮ್ಮನೆ ಟ್ರೆಂಡ್ ಮಾಡ್ತಾ ಇದ್ದಾರೆ ನಮ್ಮ ಬಗ್ಗೆ. ಈ ಅಭಿಯಾನವನ್ನೇ ಕೃತಕ ಅನ್ನೋ ರೀತಿಯಲ್ಲಿ ಟ್ರೆಂಡ್ ಮಾಡ್ತಿದ್ದಾರೆ. ಬಿಜೆಪಿಯವರು ಸುಮ್ಮನೆ ಆರೋಪಗಳನ್ನು ಮಾಡ್ತಿದ್ದಾರೆ. ಆದರೆ ವಾಸ್ತವ ಇದು ಅಂತ ಬಿಜೆಪಿಯಲ್ಲಿ ನಾನು ಸುರೇಶ್ ಕುಮಾರ್ ಅವರು ಈಗಲೂ ಇದೆ ಅಂತ ಅನ್ಸುತ್ತೆ ಅವರ ಫೇಸ್ಬುಕ್ಕಲ್ಲಿ, ಕರ್ನಾಟಕದ ಬಿಜೆಪಿ ಶಾಸಕರು ಮಾಜಿ ಸಚಿವರು ಅವರು ಶೇರ್ ಮಾಡಿದ್ದಾರೆ ಇದನ್ನ. ಇದು ಪಾಕಿಸ್ತಾನದ ಫಾಲೋವರ್ಸ್ ಸಂಖ್ಯೆ ಜಾಸ್ತಿ ಇದೆ ಅಂತ ಮಾತನಾಡೋಣ. ಇದು ರಾಜಕೀಯ ಪಕ್ಷಗಳಿಗೆ ಬೆದರಿಕೆ ಆಗ್ತಾ ಇರೋದಾ, ಥ್ರೆಟ್ ಇದು ಕಾಕ್ರೋಚ್ ಜನತಾ ಪಾರ್ಟಿ? ಕೊಟ್ಟಿರುವಂತ ಮೆಸೇಜ್ ಏನು ಈ ಕಾಕ್ರೋಚ್ ಜನತಾ ಪಾರ್ಟಿ? ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತ ರವೀಂದ್ರ ರೇಷ್ಮೆ ಜೊತೆಗಿದ್ದಾರೆ. ರವೀಂದ್ರ ರೇಷ್ಮೆ ಸರ್ ನಮಸ್ಕಾರ. ನಮಸ್ಕಾರ. ಬಿಜೆಪಿಯಿಂದ ನಮ್ಮ ಜೊತೆಗಿರೋದು ಉತ್ಕರ್ಷ್ ಅವರೇ ನಮಸ್ಕಾರ. ನಮಸ್ಕಾರ. JDS ನಿಂದ ರಾಜು ಗೌಡ ಜೊತೆಗಿದ್ದಾರೆ. ಗೌಡ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಜೆನ್ಜಿ ತಲೆಮಾರನ್ನ ಪ್ರತಿನಿಧಿಸುವಂತ ಸೃಷ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸೃಷ್ಟಿ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ, ನಮಸ್ಕಾರ. ನಾನು ಉತ್ಕರ್ಷ್ ಅವರಿಂದಲೇ ಶುರು ಮಾಡ್ತೀನಿ. ಬೆದರಿದ ರೀತಿಯಲ್ಲಿ ಕಾಣ್ತಾ ಇದೆ ಉತ್ಕರ್ಷ್ ಇದು. ನೋಡಿ, ಸುಮ್ಮನೆ ಅಪಪ್ರಚಾರಗಳನ್ನು ನೀವು ಮಾಡೋದಕ್ಕೆ ಶುರು ಮಾಡಿದಿರಿ ಅಂತ, ಬೆದರಿದಿರಿ ಅಂತ ಅರ್ಥ. ನೋಡಿ ರಕ್ಷತ್, ಒಂದು ನಾನು ನೋಡ್ತಾ ಇರ್ತಕ್ಕಂಥ ಅಷ್ಟು ಯಂಗ್ಸ್ಟರ್ಸ್ಗೆ ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ, ನೇಷನ್ ಇಸ್ ನಾಟ್ ಬಿಲ್ಟ್ ಆನ್ ಹ್ಯಾಶ್ಟ್ಯಾಗ್ಸ್ ಅಂಡ್ ಟ್ರೆಂಡ್ಸ್, ಇಟ್ ಈಸ್ ಬಿಲ್ಟ್ ಆನ್ ಸ್ಟ್ರೆಂತ್, ವಿಷನ್ ಅಂಡ್ ವರ್ಕ್. ಭಾಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಎರಡನೇದು ಭಾಳ ಪ್ರಮುಖವಾಗಿ, ಈಗ ಕಾಕ್ರೋಚ್ ಜನತಾ ಪಾರ್ಟಿ ಸೋ ಕಾಲ್ಡ್ ಏನು ಪಾರ್ಟಿ ಭಾಳ ಟ್ರೆಂಡಿಂಗಲ್ಲಿದೆ, ಇದರ ಹಿನ್ನೆಲೆ ಒಂದಷ್ಟು ನಾವು ಬಹಳ ಪ್ರಮುಖವಾಗಿ ಅಬ್ಸರ್ವ್ ಮಾಡಬೇಕು. ಈ ಅಭಿಜಿತ್ ದೀಪ್ಕೆ ಎನ್ನುವಂಥ ವ್ಯಕ್ತಿ ಯಾರು, ಈತನ ಹಿನ್ನೆಲೆ ಏನು ಅಂತ. ಮತ್ತು ನಾನು ನೋಡ್ತಕ್ಕಂಥ ಅಷ್ಟು ಯಂಗ್ಸ್ಟರ್ಸ್ಗೆ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು, ಕಳಕಳಿಯಾಗಿ ಕೇಳ್ಕೊಳ್ಳೋವಂಥದ್ದು ಏನು ಅಂತಂದರೆ, ಎಲ್ಲೋ USA ಕೂತಿರ್ತಕ್ಕಂಥ ವ್ಯಕ್ತಿ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಸೃಷ್ಟಿ ಮಾಡ್ತಾರೆ. ಅವ್ನು ಹೇಳ್ತಕ್ಕಂಥ ವಿಚಾರಗಳನ್ನು ನೀವು ನಂಬಿ ಅದಕ್ಕೆ ಪ್ರೇರೇಪಿತರಾಗಿ, ಎಲ್ಲೋ ಒಬ್ರು ಕೂತ್ಕೊಂಡ್ರು, ಅನ್ಯ ಗ್ರಹ ಜೀವಿ ಅಲ್ಲ. ಅಲ್ಲಲ್ಲ, ಅನ್ಯಗ್ರಹ. ಒಂದ್ ನಿಮಿಷ ಕೇಳಿ. ಎಲ್ಲೋ US ನೀವು ಅದು ಕೊಡ್ತಾ ಇರುವಂತ ಸಂದೇಶದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. 100% ನೀವು ಅದರ ಹಿಂದೆ ಯಾರಿದ್ದಾರೆ, ಯಾರು ಮಾಡ್ತಿದ್ದಾರೆ, ಇದರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಹಿನ್ನೆಲೆ ಏನು ಅಂತ ನಾವು ನೋಡ್ಬೇಕಲ್ಲ. ಎಲ್ಲೋ USA ಕೂತ್ಕೊಂಡಿರ್ತಕ್ಕಂಥ ಒಂದು ವ್ಯಕ್ತಿ ಒಂದು ವಿಚಾರವನ್ನು ಹೇಳ್ತಾರೆ ಅಂತಂದ್ರೆ, ಇವತ್ತಿನ ಯಂಗ್ಸ್ಟರ್ಸ್ ಅದನ್ನ, ಆತನ ಹಿನ್ನೆಲೆ ಏನು, ವಾಟ್ ಇಸ್ ಇಸ್ ಬ್ಯಾಕ್ ಗ್ರೌಂಡ್, ಅವನ ಕೆಲಸ ಏನು, ಅದನ್ನ ನೋಡ್ಬೇಕಲ್ಲ. ಅಭಿಜಿತ್ ದೀಪ್ಕೆ ಯಾವ್ದು ಫೋಟೋ ತೋರಿಸ್ತೀನಿ ನೋಡಿ. ನೀವು ಅಭಿಜಿತ್ ದೀಪ್ಕೆ ಅನ್ನುವಂಥ ವ್ಯಕ್ತಿಗೆ ಆಮ್ ಆದ್ಮಿ ಪಾರ್ಟಿ ಮತ್ತೆ ಕಾಂಗ್ರೆಸ್ ಪಾರ್ಟಿಯ ನಾಯಕರ ಜೊತೆ ಏನ್ ಕೆಲಸ, ಅವನು ಹೇಳ್ತಾನೆ, ಕೋಟ್ ಮಾಡ್ತಾನೆ, ನಾನು ತೋರಿಸ್ತೀನಿ. Thank you for everything, Mr. Arvind Kejriwal, Manish Sisodia, sir. I am truly grateful for all the opportunities you have provided me while working with you. Living for Boston with your guidance as my companion. ಅಭಿಜಿತ್, no distance. ಅಭಿಜಿತ್ ದೀಪ್ಕೆ ಅವರು ಆಮ್ ಆದ್ಮಿ ಪಾರ್ಟಿಯಲ್ಲಿ ಇದ್ರು ಅಂದ ತಕ್ಷಣ ಈಗಲೂ ಇದ್ದಾರೆ. ಅಲ್ಲ, ಭಯೋತ್ಪಾದಕರು. ಅಭಿಯಾನದ ಬಗ್ಗೆ ಮಾತನಾಡಬೇಕಾ ಉತ್ಕರ್ಷ್? ನೀವು ಜನರ ಬಗ್ಗೆ ಆಯ್ತು. ಮತ್ತೆ ಅಭಿಜಿತ್ ದೀಪ್ಕೆ ಪಂಜಾಬ್ನಲ್ಲಿ ಆಗ್ತಾ ಇರ್ತಕ್ಕಂಥ ಹಗರಣಗಳ ಬಗ್ಗೆ ಮಾತಾಡ್ಲಿ. ಸ್ಟಾರ್ಟ್ ಆಗಿ 4 ದಿನ ಆಗಿಲ್ಲ, 5 ದಿನ ಆಗಿಲ್ಲ, ಈಗಲೇ ಅದ್ರ ಬಗ್ಗೆ ಮಾತಾಡಿ. ಅದೇ ಭಯ ಅಂತ ಹೇಳೋದು ನಾನು. ನೀವು ಕೇಳಿಸ್ಕೋಬೇಕು ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಜಾಸ್ತಿ ಬಂದ್ರು ಅಂದ ತಕ್ಷಣ ದೇಶ ಗೆಲ್ಲಕ್ ಆಗಲ್ಲ ರೀ. ಪಾಲಿಟಿಕ್ಸ್ ಇಸ್ ಅ ಡಿಫರೆಂಟ್ ಥಿಂಗ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮೋದಿ ಅವರಿಗೆ ಫಾಲೋವರ್ಸ್ ಜಾಸ್ತಿ ಇದೆ ಅಂತ ಸೆಲೆಬ್ರೇಟ್ ಮಾಡಿದ್ಯಾರು? ಸೆಲೆಬ್ರೇಟ್ ಮಾಡ್ತೀವಿ ನಾವು. 101 ಮಿಲಿಯನ್ ಜಗತ್ತಿನ ಅತಿ ದೊಡ್ಡ ನಾಯಕ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. 14 ವರ್ಷದಿಂದ ಅಧಿಕಾರದಲ್ಲಿ ನಾವಿದೀವಿ 22 ರಾಜ್ಯಗಳಲ್ಲಿ. ಸೊ ಬಹಳ ಸ್ಪಷ್ಟವಾಗಿ ಪೊಲಿಟಿಕಲ್ ಹಿಸ್ಟ್ರಿಯನ್ನ ತಿಳ್ಕೊಳ್ಳಿ, ದೇಶದ ಇತಿಹಾಸವನ್ನ, ಎಂತೆಂತ ಮಹನೀಯರು ಕೆಲಸವನ್ನು ಮಾಡಿದ್ದಾರೆ. ಸುಮ್ಮನೆ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಜಾಸ್ತಿ ಅಂತ ನಾವು ದೇಶ ಗೆದ್ದು ಬಿಡ್ತಾರ? ಅಥವಾ ಹೇಳ್ತಿರ್ತಕ್ಕಂಥ ಮೆಸೇಜಿನ ಬಗ್ಗೆ ಯೋಚನೆ ಮಾಡಿ. ಅಭಿಜಿತ್, ಒಂದ್ ನಿಮಿಷ ರಕ್ಷತ್, ಒಂದ್ ನಿಮಿಷ. ಇದೇ ಅಭಿಜಿತ್ ದೀಪ್ಗೆ ಒಂದು ವಿಷಯವನ್ನು ಹೇಳ್ತಾರೆ. ಅಮೆರಿಕದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಬಹಳಷ್ಟು ಮಹತ್ವ ಕೊಡ್ತಾ ಇದ್ದಾರೆ ಅಂತ. ಮತ್ತೆ ನಮ್ಮ ದೇಶದಲ್ಲಿ, ಸೌತ್ ಏಷ್ಯಾದಲ್ಲಿ ಪ್ರಥಮ ಬಾರಿಗೆ ಆಮ್ ಆದ್ಮಿ ಪಾರ್ಟಿ ಅಲ್ಲ, ನಮ್ಮ ಸರ್ಕಾರ AI ಸಮಿಟ್ ಅನ್ನು ಆರ್ಗನೈಸ್ ಮಾಡಿದಾಗ ಯಾಕೆ ನೀವು ಸಕಾರ ಎತ್ತಲಿಲ್ಲ? ಬಹಳ ದೇಶದ್ರೋಹದ ಘಟನೆ. ವಿಚಲಿತರಾಗಿರೋದು ಸ್ಪಷ್ಟ ಉತ್ಕರ್ಷ್. ವಿಚಲಿತರಾಗಿದ್ರೆ ನಿಮ್ಮ MLA ಸೇರಿ ಬಹಳಷ್ಟು ಜನ ನಾಯಕರು ಹೇಳಿದಿವಿ ಸುದ್ದಿಗಳನ್ನು ಶೇರ್ ಮಾಡೋದಕ್ಕೆ ಶುರು ಮಾಡಿದ್ರಿ. ಆಂಟಿ ಲೆಫ್ಟ್ ಇರಬಹುದು, ಮತ್ತು ಭಯ ಕಾಣಿಸ್ತಾ ಇದೆ ಅಲ್ವಾ? ಭಯ ಕಾಣಿಸ್ತಾ ಇದೆ. ಕಾರಣಕ್ಕೂ ಭಯ ಇಲ್ಲ ರೀ ನಮ್ಗೆ. ಭಯ ಪಡುವಂತ ಅವಶ್ಯಕತೆ ನಮ್ಗಿಲ್ಲ. ವಿಚಲಿತರಾಗುವಂತದ್ದು ಎಲ್ಲಾಗಿದ್ದೀವಿ. ಮತ್ತೆ ಯಾಕೆ ಸುಳ್ಳು ಸುದ್ದಿಗಳನ್ನು ಹಂಚ್ಕೊಳ್ತಾ ಇದ್ದೀವಿ? ಬಿಜೆಪಿ ಹಡಿಸ್ತಾ ಇದ್ದಾರೆ ಅಂತ ನೀವ್ ಹೇಗ್ ನಂಬ್ತೀರಿ? ಸುರೇಶ್ ಕುಮಾರ್ ಯಾರು? ವಾಟ್ ಇಸ್ ದ ಬಂದಿರುವಂತ ವಿಚಾರವನ್ನ ಶೇರ್ ಮಾಡಿದ್ದಾರೆ.
ಬಂದಿರ್ತಕ್ಕಂಥ ಹೌದು ಫೇಕ್ ಫಾಲೋವರ್ಸ್ ಇರ್ತಕ್ಕಂಥದ್ದು ಅಲ್ಲಲ್ಲ, ನೀವು ತೆಗೆದು ಇದು ನೋಡಿ. ಅದು ಅವ್ರಿಗೆ fake ಅದು. ಇರ್ತಕ್ಕಂಥ ಒಂದ್ ನಿಮಿಷ ಆ fake news ನೋಡಿ, ಅನ್ನ ನೀವು share ಮಾಡ್ತೀರಿ ಪ್ರಶ್ನೆ ನೀವು ಒಬ್ಬರು ಕೇಳಿದ್ಮೇಲೆ MLA ಆಗಿ ಉತ್ತರ ಅಂತ. ಕೊಡ್ಬೇಕು. ನೀವು ಪ್ರಶ್ನೆ ಕೇಳಿದ್ಮೇಲೆ ಐ ಹ್ಯಾವ್ ಟು ಆನ್ಸರ್ ಇಟ್. ನೀವು ಕೇಳಿಸ್ಕೋಬೇಕು, ಇಂಟರಪ್ಷನ್ ಮಾಡಬಾರ್ದು. Yes, ಹೇಳಿ. ಈಗ ನಾವ್ ಹೇಳ್ತಿರೋಂಥದ್ದು ನನಗಿರ್ತಕ್ಕಂಥ ರಿಪೋರ್ಟ್ಸ್, ಇನ್ಸ್ಟಾಗ್ರಾಮ್ ನ ರಿಪೋರ್ಟ್ಸ್ ಹೇಳುವಂತದ್ದು ಅವ್ರಿಗೆ ಇರ್ತಕ್ಕಂಥ 20 ಮಿಲಿಯನ್ ಫಾಲೋವರ್ಸ್ ಅಲ್ಲಿ ಅನೇಕ ಜನ ನಿಮಗೆ ಹೆಂಗ್ ರಿಪೋರ್ಟ್ ಸಿಗುತ್ತೆ? 20 ಮಿಲಿಯನ್ ಫಾಲೋವರ್ಸ್ ಅಲ್ಲಿ ಅನೇಕ ಜನ ಅವರ ಫಾಲೋವರ್ಸ್ ಯಾರು, ಎಲ್ಲಿಯವರು ಅಂತ ನಿಮ್ಗೆ ಹೆಂಗ್ ರಿಪೋರ್ಟ್ ತೆಗೆದು ನೋಡ್ರಿ. ಅನೇಕ ಜನಕ್ಕೆ ಫೋಟೋನೇ ಇಲ್ಲ ಪ್ರೊಫೈಲ್ ಪಿಕ್ಚರ್ಗಳಲ್ಲಿ. ಇಟ್ ಇಸ್ ಫೇಕ್. ಅದನ್ನ ನಾವ್ ಹೇಳ್ತಿರೋಂಥದ್ದಲ್ಲ, ಅನೇಕ ಹ್ಯಾಂಡಲ್ಸ್ ಹೇಳ್ತಿರೋಂಥದ್ದು. ಸೊ ಇದು ಕೃತಕ ಅಭಿಯಾನ. ಕೃತಕ ಅಭಿಯಾನ ಅಷ್ಟೇ. ಕೃತಕ ಅಭಿಯಾನ ಇಟ್ ವಿಲ್ ನಾಟ್ ಇಂಪ್ಯಾಕ್ಟ್. ನಾನು ರಾಜು ಗೌಡ್ರನ್ನ ಕೇಳ್ತೀನಿ. ಅವ್ರು ನನ್ಗೆ ಯಾಕೋ ಬಿಜೆಪಿ ವಿಚಲಿತರಾದಂಗೆ ಕಾಣಿಸ್ತಾ ಇದೆ. ರಾಜು ಗೌಡ್ರೆ, ನೀವು ಯಾವ ರೀತಿ ನೋಡ್ತೀರಿ ಇದನ್ನ? ಈಗ ನಾವು ಈ ಬಿಗ್ ಬಾಸ್ ಕಾರ್ಯಕ್ರಮಗಳು ನೋಡ್ತೀವಿ, ಸಾಕಷ್ಟು ಬಿಗ್ ಬಾಸ್ ಕಾರ್ಯಕ್ರಮಗಳಿದೆ. ಬಿಗ್ ಬಾಸಲ್ಲಿ ಪಾಪ ರಾತ್ರಿ ಆಗಿ ಬೆಳಗ್ಗೆ ಆಗೋದ್ರೊಳಗೆ ಲಕ್ಷಾಂತರ ಅಭಿಮಾನಿಗಳಾಗ್ತಾರೆ. ಸೊ ಇದನ್ನು ರಾಜಕಾರಣಗೊಳಿಸೋದೇ ತಪ್ಪು ಅನ್ನೋದು ನನಗೆಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹಾಕೊತಾರೆ, ಸಾಕಷ್ಟು ಜನ ಸ್ಟಾರ್ ಆಗ್ತಾರೆ. ರಾತ್ರಿ ಒಂದು ಸೋನುಗೌಡ ಅನ್ನೋ ಒಂದು ಹೆಣ್ಮಗಳು ಒಂದು ವಾರದಿಂದ ಏನೂ ಇರಲಿಲ್ಲ, ಆಕೆ ಯಾವುದೋ ಒಂದು ಮಾಲ್ಡೀವ್ಸ್ಗೆ ಹೋಗಿ ಬಂದ ಮೇಲೆ ಒಂದೇ ದಿನಕ್ಕೆ 10 ಲಕ್ಷ ಫಾಲೋವರ್ಸ್ ರೈಸ್ ಆದರು. ದರ್ ಇಸ್ ನೋ ಇಶ್ಯೂಸು. ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನಿಲ್ಲ. ರಾಜಕಾರಣಿಗಳಿಗೆ ನಾವು ಹೇಳೋದು ಏನಂದರೆ, ಆಸ್ ಎ ಒಬ್ಬ ಪೊಲಿಟಿಷಿಯನ್ ಆಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಸಾಕು. ಅದನ್ನು ಶೇರ್ ಮಾಡೋವಂಥದ್ದು, ಇದನ್ನು ಹಿಂಗೆ ಹೈಪ್ ಮಾಡೋವಂಥದ್ದು ಅವ್ರಿಗೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪಾಪ ಆತ ಬಿಗ್ ಬಾಸಲ್ಲಿ ಮುಂಬೈನಲ್ಲೊಬ್ಬ ಎಲೆಕ್ಷನ್ಗೆ ನಿಂತ್ಕೊಂಡ. ಆತನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಹತ್ತತ್ರ 1 ಕೋಟಿವರೆಗೂ ಇದ್ದರು. ಆತನಿಗೆ ಬಂದಿದ್ದು ಓಟು 1000 ಚಿಲ್ಲರೆ. ನಾನು ಹೇಳೋದಿಷ್ಟೇ, ಇದು ಆತಂಕ ಪಡುವಂಥ ವಿಚಾರ ಏನಲ್ಲ. ಆದರೆ ಕೆಲವು ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ. ಇವತ್ತು ಸೋಷಿಯಲ್ ಮೀಡಿಯಾ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಕೂಡ ಯೋಚನೆ ಮಾಡಬೇಕು. ನಾನು ಹೇಳೋದು ಪ್ರತಿಯೊಬ್ಬ ಪೊಲಿಟಿಷಿಯನ್ಸ್ಗೂ ನಿಮ್ಮ ಕೆಲಸನ ನೀವು ನೀಟಾಗಿ ಮಾಡ್ಕೊಂಡು ಹೋದರೆ ಜನ ನಿಮ್ಮನ್ನು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ಸ್ ಎ ಕ್ಲಿಯರ್. ಆಮೇಲೆ ಕಾಕ್ರೋಚ್ ಪಾರ್ಟಿ ಅಂತ ಮಾಡಿದಾರಲ್ಲ, ನಿಜವಾಗ್ಲೂ ಇಲ್ಲಿ ಕಾಕ್ರೋಚ್ ಬಗ್ಗೆನೂ ಯೋಚನೆ ಮಾಡುವಂಥ ಒಂದು ವಿಚಾರ. ಯಾಕೆಂದರೆ ಜಗತ್ತಿನ ಅತಿ ಸ್ಟ್ರಾಂಗೆಸ್ಟ್ ಪ್ರಾಣಿ ಅದು. ತಲೆ ಕಟ್ಟಾದರೂ ಸುಮಾರು ದಿನ ಬದುಕುವಂಥ ತಾಕತ್ತಿರುವಂಥದ್ದು. ಎಂಥ ಟೆಂಪ್ರೇಚರ್ ಇದ್ದರೂ ಬದುಕುವಂಥ ಪ್ರಾಣಿ, ಎಷ್ಟು ಕೋಲ್ಡ್ ಇದ್ದರೂ ಬದುಕುವಂಥ ಪ್ರಾಣಿ, ತೀರ ಕೆಟ್ಟ ಪರಿಸ್ಥಿತಿಲೂ ಬದುಕುವಂಥ ಪ್ರಾಣಿ. ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಆ ಕಾಕ್ರೋಚ್ ಪಾರ್ಟಿನವರು ಅವ್ರು ಹೇಳ್ಕೊಂಡಿರೋದು ಹೆಂಗೆ ಅಂದರೆ, ಎಂಥ ಕೆಟ್ಟ ಪರಿಸ್ಥಿತಿಲೂ ನಾವು ಬದುಕ್ತೀವಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಅವ್ರು ಅದು ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಇದು ಬೇರೆ ಅಭಿಪ್ರಾಯ ಅಲ್ಲ. ಚೀಫ್ ಜಸ್ಟಿಸ್ ಕೊಟ್ಟಿರುವಂತ ಒಂದು ಮೌಖಿಕ ಅಭಿಪ್ರಾಯ ಕಾರಣ ಆಯಿತು. ಆ ಹೆಸರು ಇಡೋದಕ್ಕೆ ಕಾರಣ ಆಗಿದ್ದದು ಸುರ್ಯಕಾಂತ್ ಅವರ ಅಭಿಪ್ರಾಯ ಆಗಿದ್ದದು. ಆ ಕಾರಣಕ್ಕಾಗಿ ಟ್ರಿಗರ್ ಆಗಿ ಈ ಅಭಿಯಾನ ಶುರುವಾಗಿರೋದು. ಇಲ್ಲ ರಕ್ಷತ್, ಇದು ಏನಾದರೂ ಆಗಲಿ, ಅರ್ಥ ಆಯ್ತಾ, ಯಾವುದನ್ನು ಯಾವ ರೀತಿ ತಗೋಬೇಕು ಅನ್ನೋದನ್ನು ಇವತ್ತು ಸಮಾಜಕ್ಕೆ ನಾವು ತೋರಿಸ್ತಾ ಇದ್ದೀವಿ. ಮೊದಲೆಲ್ಲ ಒಂದು 20-30 ವರ್ಷಗಳ ಹಿಂದೆ, ಆಗಿನ್ನೂ ಸೋಷಿಯಲ್ ಮೀಡಿಯಾ ಅಲ್ಲ, ಮೊಬೈಲ್ಗಳೇ ಇಲ್ಲಂಥ ಕಾಲದಲ್ಲಿ ಜನಗಳು ಯಾವ ರೀತಿ ಮಾಡ್ತಾಯಿದ್ರು, ಭಾವನೆಗಳು ಯಾವ ರೀತಿ ಇರ್ತಾ ಇದ್ದೋ. ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಿ ಇವತ್ತು ಯೂತ್ಸು ತುಂಬ ದಾರಿ ತಪ್ತಾ ಇದ್ದಾರೆ. ಆ ಯೂತ್ಸ್ಗಳಿಗೆ ಇದೊಂದು ಉದಾಹರಣೆ. ಈ ಟ್ರೆಂಡಿಂಗ್ ಆಗ್ತವಲ್ಲ ಕೆಲವು ವಿಚಾರಗಳು ಅಷ್ಟೇ ಹೈಪ್ ಹೋಗ್ತವೆ, ಅಷ್ಟೇ ಕೆಳಗೆ ಬೇಗ ಬರ್ತವೆ. ಹಾಗಾಗಿ ಇಂಥ ವಿಚಾರಗಳನ್ನ ಇವತ್ತು ಯೂತ್ಸ್ ಯಾವ ರೀತಿ ಮನ್ಸಿಗೆ ತಗೋಬೇಕು ಅನ್ನೋದನ್ನು ಯೋಚನೆ ಮಾಡುವಂಥ ವಿಚಾರ. ಮತ್ತು ಇವತ್ತೇನು ಟ್ರೆಂಡಿಂಗ್ ಆಗಿದೆಯಲ್ಲ, ಇನ್ನೊಂದು ವಾರ ಲೆಕ್ಕಕ್ಕೆ ಇಲ್ದಂಗೆ ಹೋಗ್ತವೆ. ಸೊ ಇದರ ವ್ಯಾಲಿಡಿಟಿ ಕಡಿಮೆ ಅಂತ ಹೇಳೋದು ಅಷ್ಟೇ. ನಾನು ರವೀಂದ್ರ ರೇಷ್ಮೆ ಸರ್ ಅನ್ನ ಇದಕ್ಕೆ ಇನ್ಕ್ಲೂಡ್ ಮಾಡ್ತೀನಿ. ರವೀಂದ್ರ ರೇಷ್ಮೆ ಸರ್, ಇದು ತಕ್ಷಣಕ್ಕೆ ಹುಟ್ಟಿಕೊಂಡಿರುವಂತ ಆಕ್ರೋಶದ ಫಲನ ಅಥವಾ ದೀರ್ಘಾವಧಿ ಆಂದೋಲನ ಅಂತ ಅನ್ಸುತ್ತಾ ನಿಮಗೆ? ನೋಡಿ, ಇದು ನಾಗರಿಕ ದಂಗೆಗೆ ಕರೆ ಕೊಡೋದು ಅಶಿಸ್ತು ಅರಾಜಕತೆಗೆ ಆಹ್ವಾನ. ಈ ಹುಡುಗರೆಲ್ಲ ಪ್ರಜಾತಂತ್ರದ ಸ್ಫೂರ್ತಿಗಿಂತ ಬಂದೂಕಿನ ಬೆಂಕಿಯಲ್ಲಿ ನಂಬಿಕೆ ಇಟ್ಟಿರೋರು ಅಂತ ಕಾಣುತ್ತೆ. ಇದೇ ನೋಡಿ, 60 ವರ್ಷಗಳ ಹಿಂದೆ ನಕ್ಸಲ್ ಹೋರಾಟ ಶುರುವಾದಾಗ ಇದೇ ರೀತಿ ನಾವು ವೈಭವೀಕರಿಸ್ತಾ ಬಂದ್ಬಿಟ್ವಿ. ಅದರಲ್ಲೂ ಎಡಪಂಥೀಯ ಬುದ್ಧಿಜೀವಿಗಳು ಅದಕ್ಕೆ ಸಮರ್ಥನೆ ಕೊಡ್ತಾ ಬಂದ್ರು. ಆದ್ರೆ ಏನಾಯ್ತು, ಆ ಎಡಪಂಥೀಯ ರಾಜಕೀಯ ಪಕ್ಷಗಳಿದ್ವಲ್ಲ, ಅವ್ರು ಮಾತ್ರ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಆರಾಮಾಗಿ ಅಧಿಕಾರ ಪಡ್ಕೊಂಡ್ರು. 34-35 ವರ್ಷಗಳ ಕಾಲ ಪಶ್ಚಿಮ ಬಂಗಾಳವನ್ನು ಆಳಿದ್ರು. ಇಲ್ಲಿ ಕೇರಳ ರಾಜ್ಯವನ್ನು ಸುಮಾರು 20 ವರ್ಷಗಳ ಕಾಲ ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಆ ಸಿದ್ಧಾಂತ ಹೇಳ್ತಾ 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 ಅಧಿಕಾರ ಅನುಭವಿಸ್ತವ್ರು ಒಂದ್ ಕಡೆ. ಪಾಪ ಸಿದ್ಧಾಂತವನ್ನ ನಂಬ್ಕೊಂಡು ಕಾಡು ಪಾಲಾಗಿ ಇವತ್ತು ಕಡೆಗೂ ಆ ಪ್ರಭುತ್ವದ ಗುಂಡಿನಿಗೆ ಬಲಿಯಾಗ್ಬಿಟ್ಟು ಅವರೆಲ್ಲ ಮಣ್ಣು ಪಾಲಾಗಿ ಹೋಗ್ಬಿಟ್ರು. ನಕ್ಸಲ್ ಯುವಕರು ಯುವತಿಯರು ಅವ್ರ ಬದುಕಿನಲ್ಲಿ ಯಾವುದೇ ಗೊತ್ತು ಗುರಿ ಇಲ್ಲದಂತ ಸ್ಥಿತಿ ಬಂದ್ಬಿಡ್ತು. ಇವರೆಲ್ಲ ನಾವು ಸುದ್ದಿ ಮಾಧ್ಯಮಗಳು ಕೂಡ ಈ ಅಭಿಯಾನಕ್ಕೆ ನಾವು ನಕ್ಸಲ್ ಅನ್ನು ಯಾಕೆ ಹೋಲಿಕೆ ಮಾಡ್ತಾ ಇದ್ದೀರಿ? ಒಂದ್ ಮಾತು ಕೇಳಿ, ಗಾಂಧೀಜಿಯವರು ಮನಸ್ಸು ಮಾಡಿದ್ರೆ ಈ ತರ ಒಂದು ಕರೆ ಕೊಟ್ಬಿಡ್ಬೋದಾಗಿತ್ತು, ಬೆಂಕಿ ಹಚ್ಬಿಡಿ ದೇಶಕ್ಕೆ ಅಂತ. ಅವ್ರಿಗದು ಬೇಕಾಗಿರಲಿಲ್ಲ. ಯಾಕೆ ಸತ್ಯಾಗ್ರಹ ಅನ್ನೋ ಒಂದು ಪರ್ಯಾಯ ಅಸ್ತ್ರವನ್ನ ಕೊಟ್ರು ಅಂತಂದ್ರೆ, ಜನಸಾಮಾನ್ಯರ ಪಾಲ್ಗೊಳ್ಳೋಕೆ ಸಾಧ್ಯವಾಗ್ಲಿ ಹೋರಾಟದಲ್ಲಿ ಅಂತಂದ್ಬಿಟ್ಟು.
ಆ ಕಾಲದಲ್ಲಿ ಸಶಸ್ತ್ರ ಹೋರಾಟಕ್ಕೆ ಬೇಕಾದಂತ ಸಂಪನ್ಮೂಲಗಳು ಕೂಡ ಇರಲಿಲ್ಲ. ಗಾಂಧೀಜಿಯವರು ಯಾವುದೇ ಚುನಾಯಿತ ಹುದ್ದೆಯಲ್ಲಿ ಇರಲಿಲ್ಲ. ಅವರು ಅಘೋಷಿತ ಒಂಥರ ಅನಭಿಷಿಕ್ತ ಸಾಮ್ರಾಟ್ ತರ 30 ವರ್ಷಗಳ ಕಾಲ ಈ ದೇಶದ ಬುದ್ಧಿ ಮನಸ್ಸುಗಳನ್ನ ಒಂದು ದಾರಿ ತೋರಿಸಿದ್ರು. ಅದಕ್ಕೆ ಅವರು ಸೋಲ್ ಪವರ್ ಅಂತ ಹೇಳ್ತಾರೆ, ಆತ್ಮಬಲ, ಒಂದು ಸಾಮೂಹಿಕ ಆತ್ಮಬಲದ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯನ್ನು ತೊಲಗಿಸ್ಬೋದು ಅನ್ನೋ ನಂಬಿಕೆ ಹುಟ್ಟಿಸಿದ್ರು. ಅದರಿಂದಾಗಿ ಸ್ವಾತಂತ್ರ್ಯ ಬಂದಾಗ ಭಾರತದಲ್ಲಿ ಅತ್ಯಂತ ಸದೃಢವಾದ ಸುಸ್ಥಿರವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಸ್ಥಾಪನೆ ಆಯಿತು. ಇದಕ್ಕೆ ವ್ಯತಿರಿಕ್ತವಾಗಿ ಪಾಕಿಸ್ತಾನದಲ್ಲಿ ಸಾಧ್ಯವಾಗೇ ಇಲ್ಲ. ಅಲ್ಲಿ ಪ್ರಜಾಪ್ರಭುತ್ವ ಅಂತಂದ್ರೆ 2 ಅವಧಿಯ ಲಷ್ಕರಿ ಆಡಳಿತ ನಡುವಿನ ಮಧ್ಯಂತರ ಅವಧಿ, ಇಂಟರ್ವೆಲ್ ಬಿಟ್ವೀನ್ 2 phases ಆಫ್ ಮಿಲಿಟರಿ ರೂಲ್. ನೆರೆಹೊರೆಯ ರಾಜ್ಯಗಳಲ್ಲಿ ಕೂಡ ಏನ್ ನೋಡ್ತಾ ಇದೀವಿ 50 ವರ್ಷಗಳ ಕಾಲ. ಸರ್, ಇದು ಅಪಾಯಕಾರಿ ಅಂತ ತಮ್ಗೆ ಯಾಕೆ ಅನಿಸ್ತಾ ಇದೆ? ಇದು ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಖಂಡಿತವಾಗಿ ಯಾಕೆ ಅಪಾಯಕಾರಿ? ಇದು ಜಿರ್ಲೆಗಳಲ್ಲ, ತರ್ಲೆಗಳು. ಯಾಕೆ ಅಂತಂದ್ರೆ ನಿನ್ನೆ ಹೋಗ್ಲಿ ಆ ಹುಡುಗರೇನೋ ಮಾಡ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ ಹೋರಾಡ್ತಿರೋ ಅಗೋಚರ ಮುಕ್ಕಳೇನು ಅವ್ರು ಮಾಡ್ಲಿ, ಕರ್ನಾಟಕದ ಮುಖ್ಯಮಂತ್ರಿಗಳು ಫ್ರೀಡಂ ಪಾರ್ಕ್ ನಲ್ಲಿ ಈ ನೀಟ್ ಪರೀಕ್ಷೆಯಲ್ಲಿ ನಡೆದ ಇದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಆದ ಅನಾಹುತದ ಬಗ್ಗೆ ಪ್ರೊಟೆಸ್ಟ್ ಮಾಡುವಾಗ ಅಲ್ಲಿ ಅಧಿಕೃತವಾಗಿ ಒಂದು ಟಿ ಶರ್ಟ್ ರಿಲೀಸ್ ಮಾಡ್ತಾರೆ, ಎಸ್ ಐ ಆಮ್ ಎ ಕಾಕ್ರೋಚ್ ಅಂತ. ಅಂದ್ರೆ ಕಾಂಗ್ರೆಸ್ ಪಕ್ಷವೇ ಇದನ್ನ ಸ್ಪಾನ್ಸರ್ ಮಾಡಿದ್ಯಾ ಈ ಮೂವ್ಮೆಂಟ್ ನ? ಅದಕ್ಕೊಂದು ಅಧಿಕೃತ ಅನುಮೋದನೆ ಕೊಡ್ತಾ ಇದ್ರು ಒಬ್ಬ ಅಧಿಕಾರಸ್ಥ ಮುಖ್ಯಮಂತ್ರಿ. ತಾವು ಮಾತ್ರ ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಮೂಲಕ ಗೆದ್ದು ಬಂದ್ಬಿಟ್ಟು ಅಧಿಕಾರ, ಅದ್ರ ಸೌಲಭ್ಯಗಳನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಯಾರೋ ಕಂಡವ್ರ ಮಕ್ಕಳು ಕಾಡು ಪಾಲ್ ಮಾಡುವಂತ ಇದು ಕುತಂತ್ರ. ಇದು ಈ ತರದ ಈ ಅನಾರ್ಕಿಕ್ ರೆವಲ್ಯೂಷನ್ ಇದೆ ಅಲ್ಲ, ಈ ತರದ ಒಂದು ಅರಾಜಕತೆಯ ಕ್ರಾಂತಿ ಎಲ್ಲೂ ಕೂಡ ಒಂದು ನಿರ್ದಿಷ್ಟ ಗುರಿ. ಇದನ್ನ ಅರಾಜಕತೆಯ ಕ್ರಾಂತಿ ಅಂತ ನಾವು ಯಾಕೆ ಭಾವಿಸಬೇಕು? ಸೋಷಿಯಲ್ ಮೀಡಿಯಾದ ಮುಖಾಂತರ ನಮ್ಮ ಫ್ರಸ್ಟ್ರೇಷನ್, ನಮಗಾಗಿರೋ ಸಮಸ್ಯೆ, ನಿರುದ್ಯೋಗ, ಇದರ ಬಗ್ಗೆ ನಾವು ಧ್ವನಿ ಎತ್ತುತ್ತಾ ಇದೀವಿ ಅಂತ ಯಾಕೆ ಅನ್ಕೊಳ್ಬಾರ್ದು? ಒಂದ್ ನಿಮಿಷ ರಕ್ಷಿತ್, 80 ವರ್ಷಗಳಲ್ಲಿ ದೇಶದಲ್ಲಿ ಏನು ಬದಲೇ ಆಗೇ ಇಲ್ವಾ? ಪ್ರಜಾಪ್ರಭುತ್ವ ಎಷ್ಟೇ ದೋಷಪೂರಿತವಾಗಿದ್ರು ಕೂಡ ಪ್ರಜಾಪ್ರಭುತ್ವ ಹಾದಿ ಬಹಳ ಕಠಿಣವಾದ ಹಾದಿ. ಬಂದೂಕಿನ ಕ್ರಾಂತಿ ಬಹಳ ಸುಲಭ, ಆದ್ರೆ ನಿರರ್ಥಕ. ಬಟ್ ಇಲ್ಲಿ ಬಂದೂಕಿನ ಕ್ರಾಂತಿ ಪ್ರಸ್ತಾಪ ಆಗಿಲ್ಲ ಸರ್. ಸೋತವ್ರು ಮಣ್ಣುಪಾಲಾಗ್ತಾರೆ, ಗೆದ್ದವ್ರು ಸೋಲ್ತಾರೆ, ನೈತಿಕವಾಗಿ ಸೋತ ಹೋಗ್ಬಿಡ್ತಾರೆ. ಇವತ್ತು ಅಮೆರಿಕದಲ್ಲಿ ಕೂತ್ಕೊಂಡಾಗ ಯಾಕೆ ಮಾತಾಡ್ತಾ ಇದ್ದಾನೆ ಅಂತಂದ್ರೆ, ಟ್ರಂಪ್ ಆಡಳಿತ 2ನೇ ಅವಧಿಗೆ ಟ್ರಂಪ್ ಬಂದಾಗಿನಿಂದ ಅಲ್ಲೊಂದು ಭಾರತ ವಿರೋಧಿ ಅಲೆಯನ್ನ ಪ್ರಜ್ಞಾಪೂರ್ವಕವಾಗಿ ಟ್ರಂಪೇ ಹುಟ್ಟಾಕ್ತಾ ಇದ್ದಾರೆ. ಕಳೆದ ವರ್ಷ ಅವರು ಅಧಿಕಾರ ಸ್ವೀಕರಿಸಿದ 1 ತಿಂಗಳಲ್ಲೇ ಮೋದಿ ಅವರು ತಮ್ಮ ಭೇಟಿಗೆ ಬಂದಾಗ ಭಾರತದ ವಿರುದ್ಧ ತಾರೀಫ್ ಫಾರ್ ಘೋಷಣೆ ಮಾಡಿದ್ರು. ಮೋದಿ ತನ್ನ ಭೇಟಿಗೆ ಬರ್ಲಿಕ್ಕೆ ಇನ್ನು 2 ತಾಸು ಇದ್ದಾಗ ಅನ್ಶೆಡ್ಯೂಲ್ಡ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬಿಟ್ಟು ತಾರೀಫ್ ಫಾರ್ ಮಾಡಿದ್ರು. ಅಕ್ರಮ ವಲಸಿಗರು ಅಂತಂದ್ಬಿಟ್ಟು ಕೈ ಕಾಲ್ಗೆ ಬೇಡಿ ಹಾಕ್ಬಿಟ್ಟು ಭಾರತೀಯರು ತಂದು ಡಂಪ್ ಮಾಡಿದ್ರು. ಆಪರೇಷನ್ ಸಿಂಧೂರದಲ್ಲಿ ಕಂಪ್ಲೀಟ್ ಭಾರತ ವಿರೋಧಿ ಪಾಕಿಸ್ತಾನ ಪರ ನಿಲುವು ತಾಳಿದ್ರು. ತಮ್ಮ ಅಭಿಪ್ರಾಯ ಇರೋದು ಅಪಾಯಕಾರಿ ಅಂತ ಸರ್? ಅಪಾಯಕಾರಿ ಇದು ಅಂತ ಅಮೆರಿಕದ ವಾತಾವರಣ ಮೊದಲಿನ ತರ ಇಲ್ಲ. ಅಮೆರಿಕ ಇವತ್ತು ಆ ಉದಾರವಾದಿ ಪ್ರಜಾಪ್ರಭುತ್ವದ ವಾತಾವರಣ ಹೋಗ್ಬಿಟ್ಟಿದೆ ಅಮೆರಿಕದಲ್ಲಿ. ಅಲ್ಲೊಂಥರ ಜನಾಂಗೀಯ ದ್ವೇಷ ಮತ್ತೊಮ್ಮೆ ಬಂದ್ಬಿಟ್ಟಿದೆ. ಭಾರತೀಯರ ವಿರುದ್ಧ ಅಧ್ಯಕ್ಷನೇ ಮಾತಾಡ್ತಾ ಹೋಗ್ತಾನೆ, ನೀನ್ ನಮ್ಮ ಶಿಕ್ಷಣ ಅವಕಾಶಗಳನ್ನ ಕದ್ದು ಬಿಟ್ರಿ, ನಮ್ಮ ಉದ್ಯೋಗ ಅವಕಾಶಗಳನ್ನ ಕದ್ದು ಬಿಟ್ರಿ, ನಿಮ್ನ ಓಡಿಸ್ತೀವಿ ಅಂತಂದು ಬಹಿರಂಗವಾಗಿ ಯುದ್ಧವೇ ನಡೆದಿರುವಾಗ ಇಂಥ ಶಕ್ತಿಗಳಿಗೆ ಅದು ಬಹಳ ಪೂರಕವಾಗಿದೆ ವಾತಾವರಣ. ಇದು ಅಪಾಯಕಾರಿ ಅಭಿಯಾನ ಫಂಡೆಡ್ ಬೈ ಬೇರೆ ಬೇರೆ ಕಡೆಯಿಂದ ಆಗ್ತಿದೆ ಅಂತ ತಮ್ಗೆ ಅನಿಸ್ತಾ ಇದೆ. ಆದ್ರೆ ನಮ್ಮ ಅಧಿಕಾರಸ್ಥ ರಾಜಕಾರಣಿಗಳಿಗೆ ಇದೊಂದು ಎಚ್ಚರಿಕೆ ಗಂಟೆ. ಅಧಿಕಾರ ಇದೇ ಪಾಯಿಂಟ್ ಬೇಕಿತ್ತು ಸರ್. ನಾನು ಬರ್ತೀನಿ ಅದೇ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ. ನಾನು ಸೃಷ್ಟಿಯವರನ್ನ ಆಡ್ ಮಾಡ್ತೀನಿ. ಸೃಷ್ಟಿಯವರ ಯಾವ ರೀತಿ ನೋಡ್ತೀರಿ ಇದನ್ನ, ಸಾವು ಸೆನ್ಸಿ ಆಗಿರೋದ್ರಿಂದ? So first of all, respect to all the people here. ಈ CJP ಕಾಕ್ರೋಚ್ ಜನತಾ ಪಾರ್ಟಿಗೆ ಫೇಕ್ ಫಾಲೋವರ್ಸ್ ಆಗಿರಲಿ, ನಿಜವಾದ ಫಾಲೋವರ್ಸ್ ಆಗಿರಲಿ, ಯಾಕೆ ಇಷ್ಟೊಂದು ಪಾಪ್ಯುಲಾರಿಟಿ ಬಂತು? ದೇರ್ ಇಸ್ ಅ ವಾಯ್ಡ್. ನಮ್ಗೆ ರೆಪ್ರೆಸೆಂಟೇಷನ್ ಅನ್ನೋದಿಲ್ಲ. ಅಟ್ಲೀಸ್ಟ್ ದೇರ್ ಇಸ್ ಒನ್ ಹೋಪ್ ಅಂತ ನಾವು ಇದಕ್ಕೆ ಫಾಲೋ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಯೂತ್ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವು ವೈಲೆಂಟ್ ಆಗಿ ನಾವೇನು ಮಾಡಿಲ್ಲ, ಬಂದೂಕಿಂದು ಅದು ಇದು ಅಂತ ಎಲ್ಲ ಅಂತಿದಾರಲ್ಲ, ವೈಲೆನ್ಸ್ ಏನೂ ಇಲ್ಲ. ಆನ್ಲೈನಲ್ಲಿ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಫ್ಲೈನ್ ಆಕ್ಟಿವೇಶನ್ ಆಗಿರೋದು ಯಮುನಾ ಕ್ಲೀನ್ ಅಪ್ ಮಾಡಿದ್ದಾರೆ ಹೋಗಿ. ಸೊ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅವರು ಒಂದಿಷ್ಟು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಆ CJP ಈಗ ಕಾಕ್ರೋಚ್ ಜನತಾ ಪಾರ್ಟಿ ಯಾರು ಫೌಂಡ್ ಮಾಡಿದಾರಲ್ಲ, ಅವರು ಫಾರ್ಮರ್ ಯಾವುದೋ ಬೇರೆ ಪೊಲಿಟಿಕಲ್ ಪಾರ್ಟಿಯಿಂದ ಇರ್ಬೋದು. ಬಟ್ ಅದು ಒಂದೇ ಅಲ್ಲ. ನೀವು ಆನ್ಲೈನಲ್ಲಿ ಚೆಕ್ ಮಾಡಿದ್ರೆ, ಐ ಆಮ್ ಕ್ರಾನಿಕಲಿ ಆನ್ಲೈನ್, ಆಸ್ ಎ ಜೆನ್ಸಿ ನಾನು ಆನ್ಲೈನ್ ಇದ್ದೇ ಇರ್ತೀನಿ. ನೋಡಿದ್ರೆ ಎಷ್ಟೊಂದು ಕಾಕ್ರೋಚ್ ಜನತಾ ಪಾರ್ಟಿ, ಇಂಡಿಯನ್ ಕಾಕ್ರೋಚ್ ಜನತಾ ಪಾರ್ಟಿ, ಕರ್ನಾಟಕ ಕಾಕ್ರೋಚ್ ಜನತಾ ಪಾರ್ಟಿ, ಮಹಾರಾಷ್ಟ್ರ ಕಾಕ್ರೋಚ್ ಜನತಾ ಪಾರ್ಟಿ. ಕಾಕ್ರೋಚ್ ಒಂದು ಸಿಂಬಲ್ ಆಗಿದೆ ಫಾರ್ ಹೋಪ್. ನಮಗೋಸ್ಕರ, ಜೆನ್ಜಿ ಯೂತ್ಗೋಸ್ಕರ ಆರ್ ಮಿಲೇನಿಯಲ್ಸ್ಗೋಸ್ಕರ ಏನು ಮಾಡ್ತಾ ಇದೆ ಸರ್ಕಾರ ಅಂತ ಕ್ವೆಶ್ಚನ್ ಮಾಡೋ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ನಾವು ಕ್ವೆಶ್ಚನ್ ಯಾಕೆ ಮಾಡಬಾರ್ದು? ಆನ್ಲೈನ್ ಬಂದು ನಮಗಾಗ್ತಾ ಇಲ್ಲ. ಈಗ ಮುಂಚೆ ಹಿಂದಿನ ಜನ್ರೇಷನಲ್ಲಿ ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ಸ್ ಬರಿತಾ ಇದ್ರು. ಅದಕ್ಕಿಂತ ಮುಂಚೆ ಆ ಫಾರ್ಮ್ ಇಲ್ದೇ ಇರುವಾಗ ಹೋಗಿ ಆನ್ ಗ್ರೌಂಡ್ ಕೇಳ್ತಾ ಇದ್ರು. ಈಗ ನಾವು ಓದಬೇಕು,
ಕೆಲಸ ಮಾಡಬೇಕು, ಇಂಟರ್ನ್ಶಿಪ್ಸ್ ಮಾಡಬೇಕು, ಅದರೊಟ್ಟಿಗೆ ಇಷ್ಟೆಲ್ಲ ಮಾಡಾದ್ಮೇಲೂ ನಮ್ಗೆ ಕೆಲಸ ಸಿಗ್ತಾ ಇಲ್ಲ. ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗ್ತಾ ಇದೆ. ಎಷ್ಟೊಂದು ಕಡೆ ನಮ್ಗೆ ರೆಪ್ರೆಸೆಂಟೇಷನ್ನೇ ಇಲ್ಲ. ಆ ರೆಪ್ರೆಸೆಂಟೇಷನ್ ಇಲ್ಲದೆ ಇರುವಾಗ ನಾವು ಬೇರೆ ಸ್ಕಿಲ್ಸ್ನು ಕಲಿತಾ ಆಚೆನೂ ಹೋಗಿ ಪ್ರೊಟೆಸ್ಟ್ ಮಾಡಬೇಕು ಅಂತ ಅಂದ್ರೆ ಯಾಕೆ ಮಾಡಬೇಕು? ಆನ್ಲೈನಲ್ಲಿ ನಮ್ಮ ಪ್ಲಾಟ್ಫಾರ್ಮ್ ಇದೆ, ನಮ್ಗೆ ವಿಸಿಬಿಲಿಟಿ ಸಿಗ್ತಾ ಇದೆ. ಎಕ್ಸ್ ಖಾತೆನಲ್ಲಿ ಹೋಗಿ ಸೃಷ್ಟಿ ಅಲ್ಲಿ ರವೀಂದ್ರ ರೇಷ್ಮೆ ಸರ್ ಮತ್ತು ಉತ್ಕರ್ಷ್ ಅವರು ಇಬ್ಬರಿಗಿರುವಂತ ಆಕ್ಷೇಪ ಏನು ಅಂತಂದ್ರೆ, ಆ ಯೂತ್ ಏನಿದೆ ಜೆನ್ಜಿ ಅಥವಾ ಮಿಲೇನಿಯಲ್ಸ್, ಅರ್ಲಿ ಮಿಲೇನಿಯಲ್ಸ್ ಅಲ್ಲ, ಲೇಟ್ ಮಿಲೇನಿಯಲ್ಸ್, ಇವರನ್ನ ದುರ್ಬಳಕೆ ಮಾಡ್ಕೊಳ್ಳುವಂತ ಕೆಲಸಗಳಾಗತ್ತೆ ಈ ಅಭಿಯಾನದ ಮುಖಾಂತರ. ದುರ್ಬಳಕೆ ಅಂದ್ರೆ ಅವರನ್ನ ಎತ್ತಿ ಕಟ್ಟುವಂತ ಕೆಲಸಗಳನ್ನು ಯಾರೋ ಮಾಡ್ತಿದ್ದಾರೆ ಹೊರಗಿನವರು. ಅಷ್ಟು ಬ್ರೈನ್ ವಾಶ್ ಆಗೋ ಅಷ್ಟು ಉಳಿದಿಲ್ಲ ಯಾರು ಜನರೇಷನ್. ಅವರಿಗೆ ತಮ್ಮ ಥಿಂಕಿಂಗ್ ಕೆಪಾಸಿಟಿ ಅನ್ನೋದು ಎಲ್ಲರಿಗೂ ಇರುತ್ತೆ. ಮೋಸ್ಟ್ ಆಫ್ ಅಸ್ ಆರ್ ಎಜುಕೇಟೆಡ್. ಆ ಎಜುಕೇಶನ್ ನಾವು ಎಲ್ಲಿ ಅಪ್ಲೈ ಮಾಡಬೇಕು, ನಮ್ಗೇನ್ ನೀಡ್ಸ್ ಇದೆ, ನಮ್ದೇನ್ ಡಿಮಾಂಡ್ಸ್ ಇದೆ, ಅದನ್ನ ನಾವು ಆನ್ಲೈನ್ ರೆಪ್ರೆಸೆಂಟ್ ಮಾಡ್ಕೋತಾ ಇದೀವಿ. ವೈ ಇಸ್ ಇಟ್ ರಾಂಗ್? ಬೇರೆ ಎಲ್ಲ ಹೋಗಿ ಎಕ್ಸ್ ಖಾತೆನಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ ಟ್ವೀಟ್ಸ್ ಹಾಕ್ಬೋದು, ದೊಡ್ಡವರೆಲ್ಲ ಟ್ವೀಟ್ಸ್ ಹಾಕ್ಬೋದು. ನಾವ್ ಯಾಕೆ ಇನ್ಸ್ಟಾಗ್ರಾಮ್ ಆಗ್ಲಿ ಎಕ್ಸ್ ಅಲ್ಲಿನೂ ಯಾಕೆ ನಾವು ಹೋಗಿ ನಮ್ ಡಿಮಾಂಡ್ಸ್ ಇಡಬಾರ್ದು? ಎಸ್, ಯಾರಿಗೆ ಬೆದರಿಕೆ ಇದು, ಯಾರಿಗೆ ಥ್ರೆಟ್ ಇದು, ಆ ಅಭಿಯಾನ ಕೊಡ್ತಾ ಇರುವಂತ ಸಂದೇಶ ಏನು ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಕಾಂಗ್ರೆಸ್ ವಕ್ತಾರ ನಟರಾಜ್ ಗೌಡ್ರು ಕೂಡ ಜಾಯ್ನ್ ಆದ್ರು. ಗೌಡ್ರೆ ನಮಸ್ತೆ. ನಮಸ್ತೆ. ನೀವು ಖುಷಿ ಪಡ್ತಾ ಇದೀರಿ, ಯಾಕೆ ಅಂತ ಗೊತ್ತಿಲ್ಲ. ಈ ಅಭಿಯಾನದ ಬಗ್ಗೆ ನೀವು ಖುಷಿ ಪಡ್ತಾ ಇದ್ದೀರಿ? ಇಲ್ಲ, ಈಗ ಈ ವರ್ತಮಾನ ಕಾಲದಲ್ಲಿ ಲಾಸ್ಟ್ 10 ಇಯರ್ಸಲ್ಲಿ ಜಡ್ಡು ಹಿಡಿದ ಸರ್ಕಾರ, ಕೇಂದ್ರ ಸರ್ಕಾರದಾಗಿರೋದು ಜಡ್ಡು ಹಿಡಿದ ಸರ್ಕಾರ. ಅಂದರೆ ನೀವು ಏನೇ ಮಾಡಿ ಬಾಯಿ ಬಿಡಲ್ಲ. ಈಗ 23 ಲಕ್ಷ ಜನ ನೀಟ್ ಪರೀಕ್ಷೆಯಿಂದ ಭಾಳ ಖಿನ್ನತೆಗೆ ಒಳಗಾದರು. ತುಂಬ ಅವ್ರಿಗೆ ತೊಂದರೆ ರೀ. ಅದರಿಂದ ಒಂದೇ ಒಂದು ಮಾತು ಪ್ರೈಮ್ ಮಿನಿಸ್ಟರಿಂದ ಬರಲ್ಲ. ಆ ಶಿಕ್ಷಣ ಸಚಿವನ್ನ ವಜಾ ಮಾಡಲ್ಲ ಅಥವಾ ಅವ್ರ ಮೇಲೆ ಕ್ರಮ ತಗೊಳ್ಳಲ್ಲ. ಅಂದರೆ ದಪ್ಪ ಚರ್ಮ, ಬಾಯಿಗೆ ಬೀಗ ಹಾಕೊಂತಾರೆ, ಕಿವುಡಾಗ್ಬಿಡ್ತಾರೆ, ಕುರುಡಾಗ್ಬಿಡ್ತಾರೆ ಕೇಂದ್ರ ಸರ್ಕಾರ. ರಿಯಲ್ ಇಶ್ಯೂಸ್ ಮೇಲೆ ಮಾತಾಡೋಕ್ಕೆ ಒಂದು ಪ್ಲಾಟ್ಫಾರ್ಮು ಯುವಕರಿಗೆ. ಅದು ನಮ್ಮ ಸರ್ಕಾರ ಇದ್ದಾಗಲೂ ನಮ್ಮ ಮೇಲೆ ಹೋರಾಟ ಮಾಡಿದ್ದು ನಾವು ನೋಡಿದ್ವಿ. ನಾವು ಇಂಡಿಯಾ ಎಗೇನ್ಸ್ಟ್ ಕರಪ್ಷನ್ ಮೂವ್ಮೆಂಟ್ ನಾವು ನೋಡಿದ್ದೀವಿ, ಜಂತರ್ ಮಂತರ್ ನೋಡಿದ್ದೀವಿ. ಅದರೊಳಗೆ ಎಷ್ಟು ಸತ್ಯ ಎಷ್ಟು ಸುಳ್ಳು ನಾವು ಆಮೇಲೆ ಚರ್ಚೆ ಮಾಡಿ. ಅದರೊಳಗೆ ಸತ್ಯಾಂಶ ಕೆಲವು ಕಡಿಮೆ ಇತ್ತು, ಸುಳ್ಳು ಜಾಸ್ತಿ, ಪ್ರೊಪಗಂಡ ಜಾಸ್ತಿ ಇತ್ತು ಆ ಟೈಮಲ್ಲಿ. ಅದು ಬೆನಿಫಿಷಿಯಲ್. ಈಗ ಸತ್ಯ ಜಾಸ್ತಿ ಇದೆ, ಸುಳ್ಳು ಕಡಿಮೆ ಇದೆ. ಕೇಳಿ, ಇವಾಗ ನಾನು ಚೆನ್ನಾಗಿ ಕಾಣಲ್ಲ ಇದು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ರಾಜ್ಯ ಸರ್ಕಾರದ ಲೋಪಗಳಿದಾವ, ಅದನ್ನು ಚರ್ಚೆ ಮಾಡ್ತಾರೆ, ಏನು ಸುಮ್ಮನೆ ಬಿಡೋದಿಲ್ಲ ಜನ. ಅದನ್ನು ನಾವು ನಿಮ್ಗೆ ಯಾಕೆ ಇಷ್ಟೊಂದು ಪುಳಕ ಅಂತ ಗೊತ್ತಾಗ್ಲಿಲ್ಲ ನನಗೆ ಅಭಿಯಾನದ ಬಗ್ಗೆ. ನಾನು ಒಂದು ನಿಮ್ಮನ್ನೇ ಬೀಟ್ ಮಾಡಿರೋದವರು ನೋಡ್ರಿ. ಈಗ ನೀವು ಅತಿ ದೊಡ್ಡ ಪಕ್ಷ, ಅತಿ ಹೆಚ್ಚು ಹಿಂಬಾಲಕರಿರುವಂತ ಪಕ್ಷ ಆಗಿದ್ರಿ. ಕಾಕ್ರೋಚ್ ಜನತಾ ಪಾರ್ಟಿ ಅದನ್ನ ಬೀಟ್ ಮಾಡಿ ಮುಂದಕ್ಕೆ ಹೋಗ್ತಾ ಇದೆ. ಕೇಳಿ, ಮುಂದೆ ಹೋಗ್ಲಿ. ಅವರ ರಿಯಲ್ ಇಶ್ಯೂಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಅದಕ್ಕೆ ಸ್ವಾಗತ ಮಾಡ್ತೀನಿ ನಾನು. ರಿಯಲ್ ಇಶ್ಯೂಸ್ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಆಗಲಿ ಬಿಜೆಪಿ ಸರ್ಕಾರ ಆಗಲಿ ರಿಯಲ್ ಇಶ್ಯೂಸ್ ಬಗ್ಗೆ ಚರ್ಚೆ ಮಾಡ್ದಲೆ ಕೇವಲ ಹಿಂದೂ ಮುಸ್ಲಿಂ ಕೇವಲ ಏನೋ ದಿಕ್ಕು ತಪ್ಪಿಸುವಂತ ಚರ್ಚೆಗಳು ಮಾಡ್ತಾರಲ್ಲ, ಅಂತದಕ್ಕೆ ಕಡಿವಾಣ ಆಗ್ತಾರೆ. ಆಮೇಲೆ ಯುವಕರಿಗೆ ಒಂದು ಒಂದನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹೇಳಿ, ಈ ಅಭಿಯಾನವನ್ನ ನೋಡ್ತಾ ಇದ್ರೆ ವಿಪಕ್ಷವಾಗಿ ನೀವು ಎಡವಿದ್ದೀರಿ ಅನ್ನೋದು ಕೂಡ ಅಭಿಯಾನದ ಮತ್ತೊಂದು ಸಂದೇಶ ಆಗ್ಬೋದು. ನೀವು ಏನು ಮಾಡ್ತಿಲ್ಲ, ಅದಕ್ಕೆ ಅವರು ಆಲ್ಟರ್ನೇಟಿವ್ ವೇದಿಕೆ ಹುಡುಕ್ತಾ ಇದ್ದಾರೆ. ನಾವು ವಿಪಕ್ಷವಾಗಿ ಕಾಂಗ್ರೆಸ್ ಆಲ್ಟರ್ನೇಟಿವ್ ಅಲ್ಲ, ನಾವು ನಮಗೆ ವಿಪಕ್ಷವಾಗಿ ಕಾಂಗ್ರೆಸ್ ಆಲ್ಟರ್ನೇಟಿವ್ ಅಲ್ಲ ಅನ್ನೋ ಕೊಡೋ ಸಂದೇಶ ಅದು. ರಕ್ಷಿತ, ನಾನು ಒಂದು ಮಾತು ಹೇಳ್ತೀನಿ. ಈ ದೇಶದಲ್ಲಿ ಏಕಪಕ್ಷ ರಾಜಕೀಯಗಳೆಲ್ಲ, ದ್ವಿಪಕ್ಷ ರಾಜಕೀಯ ಇಲ್ಲ. ಇಲ್ಲಿ ಡೆಮೊಕ್ರೆಟಿಕ್ ರಿಪಬ್ಲಿಕನ್ ಅಲ್ಲ, ಇದು ಮಲ್ಟಿ ಪಾರ್ಟಿ ಡೆಮೋಕ್ರಸಿ. ಯಾವುದೇ ರಾಜಕೀಯ ಪಕ್ಷಕ್ಕೆ ಅನುಕೂಲ ಆಗಲಿ ಅನಾನುಕೂಲ ಆಗಲಿ ಬೇರೆ ವಿಷಯ. ರಿಯಲ್ ಇಶ್ಯೂಸ್ ಮೇಲೆ ಚರ್ಚೆ ಮಾಡುವಂತ ರಿಯಲ್ ಇಶ್ಯೂಸ್ ನೀವು ಪ್ರಸ್ತಾಪ ಮಾಡ್ತಿಲ್ಲ ಅಂತ ಇರೋದು. ಕೇಳಿ, ನಾವು ಮಾಡ್ತಿದೀವಿ. ನಾವು ಅಷ್ಟು ರೀಚ್ ಆಗಕ್ಕೆ ಸಾಧ್ಯ ಆಗಿರ್ಲಿಲ್ಲ, ಬಿಕಾಸ್ ಕೇಂದ್ರ ಸರ್ಕಾರ ತನ್ನ ನಿಯಂತ್ರಣದಲ್ಲಿ ನಿಮಗೆ ರೀಚ್ ಆಗೋದಕ್ಕಾಗಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಒಂದು ರೀಚ್ ಆಗತ್ತೆ, ರೀಚ್ ಆಗ್ಲಿ. ನಾನು ಅದಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇದು ನಿಂತ ನೀರಲ್ಲ, ಪಾಲಿಟಿಕ್ಸ್ ನಿಂತ ನೀರಲ್ಲ. ಯುವಕರು ಬರಬೇಕು, ಅವರ ಒಪಿನಿಯನ್ ಹೇಳ್ಬೇಕು. ಇವಾಗ ಇಂಟರ್ನೆಟ್ ಕ್ರಾಂತಿ ಮಾಡ್ತಾ ಇದ್ದಾರೆ, ಜೆನ್ಜಿ ಇಂಟರ್ನೆಟ್ ಕ್ರಾಂತಿ ಮಾಡ್ತಾ ಇದ್ದಾರೆ. ಅವರು ತಮ್ಮ ಆಕ್ರೋಶವನ್ನ ವ್ಯವಸ್ಥಿತವಾಗಿ ಹೇಳ್ತಾ ಇದ್ದಾರೆ. ತಮ್ಮ ಆಕ್ರೋಶ ಏನು? ಆಳೋ ಸರ್ಕಾರದ ವಿರುದ್ಧ. ನಮ್ಮ ಸರ್ಕಾರ ವಿರುದ್ಧ ಇದ್ದಾಗ ಸಿಎಂಎ ಟಿ ಶರ್ಟ್ ರಿಲೀಸ್ ಮಾಡ್ತಾರೆ. ವೆರಿ ನೈಸ್, ಫಂಟಾಸ್ಟಿಕ್. ಆ ಮೂವ್ಮೆಂಟ್ಗೆ ಅವರು ನಮ್ದೊಂದು ಪಾರ್ಟಿ ಅನ್ನೋ ರೀತಿಯ ಅಭಿಯಾನವನ್ನ ಮಾಡ್ತಾ ಇದ್ರೆ, ನೀವು ಒಂದು ಪಾರ್ಟಿಯಾಗಿ ಅವ್ರ ಜೊತೆ ಕೈ ಜೋಡಿಸ್ತೀರಿ, ಅವರ ಹೆಗಲ ಮೇಲೆ ನೀವು ಬಂದು ಕಿಟ್ಟಿದ್ದೀರಾ ಅಂತ ಪ್ರಶ್ನೆ ಬರುತ್ತೆ. ಒಂದೇನ್ ಗೊತ್ತಾ, ಅವರ ಹೆಗಲ ಮೇಲೆ ಕೇಳಿ, ಇಲ್ಲಿ ದೇಶದಲ್ಲಿ ಯಾರ ಹೆಗಲ ಮೇಲೆ ಯಾರು ಬಂದು ಕೈ ಇಡೋದ ವಿಷಯ ಅಲ್ಲ. ಈ ದೇಶದಲ್ಲಿ ರಿಯಲ್ ಇಶ್ಯೂಸ್ ಇದಾವೆ. ಆ ಇಶ್ಯೂಸ್ ಮೇಲೆ ಚರ್ಚೆ ಮಾಡ್ಲಿಕ್ಕೆ ಪಲಾಯನ ಮಾಡ್ತಾ ಇತ್ತು ಕೇಂದ್ರ ಸರ್ಕಾರ. ಪಲಾಯನ ಮಾಡ್ತಿದ್ದ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸ್ತಿದ್ದಾರೆ. ನೋಡಿ, ಇಲ್ಲಿ ಏನಂದ್ರೆ ಅವ್ರದ್ದೊಂದು 5 ಅಜೆಂಡಾಗಳು ಹೇಳಿದ್ರಲ್ಲ, ಎಂತಹ ಅದ್ಭುತ ಅಜೆಂಡಾ ರೀ. 33% ನಾವು ರಿಸರ್ವೇಶನ್ ಕೇಳ್ತಿದೀವಿ, 50% ಕೇಳಿದ್ದಾರೆ ಮಹಿಳೆಯರಿಗೆ. ನಂಬರ್ 1. ನಂಬರ್ 2, ಯಾರೇ ಚೀಫ್ ಜಸ್ಟಿಸ್ ಆಗ್ಲಿ, ಯಾರೇ ಜಸ್ಟಿಸ್ ಆಗ್ಲಿ, ರಿಟೈರ್ಡ್ ಆದ್ಮೇಲೆ ರಾಜ್ಯಸಭೆಗೆ ಹೋಗ್ಬಾರ್ದು. ಅದು ವಿಡಂಬನೆ ಮಾಡಿದ್ರು. ವಿಡಂಬನೆ ಇವತ್ತು ಒಂದು ವಿಡಿಯೋ ನೋಡಿ.
ಮಣಿಪುರದ ಮಹಿಳೆಯರ ಬಗ್ಗೆನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಇವತ್ತು ಆ ಇದರೊಳಗೆ 22 ಕೋಟಿ ಜನ ನೀವು ಮಾಡೋದನ್ನ ಅವ್ರು ಮಾಡ್ತಾ ಇದ್ದಾರೆ, ಸ್ವಾಗತಿಸ್ತಾ ಇದೀವಿ. ನಾವು ಮುಂಚೆನೂ ಮಾಡಿದ್ದೀವಿ. ಕೇಳಿ, ಕೇಂದ್ರ ಸರ್ಕಾರ ಮೋದಿಯವರು ಮಣಿಪುರಕ್ಕೆ ಹೋದ್ರ, ಅಲ್ಲಿ ಇಶ್ಯೂಸ್ ಬಗ್ಗೆ ಯಾವ ತರ ಮಾತಾಡಿದ್ರ, ಮಹಿಳೆಯರ ಬಗ್ಗೆ ಮಾತಾಡಿದ್ರ, ದೇಶಕ್ಕೆ ಅವಮಾನ ಅಲ್ಲ ಅದು? ಭಾರತ ಮಾತೆ ಅಂತ ಹೇಳಿದ್ರು, ಅವ್ರ ಮಾತೆ ಅಲ್ಲ, ಅವ್ರ ಸಹೋದರಿ ಅಲ್ಲ. ಇಂತಹ ದುಸ್ಥಿತಿಯಲ್ಲಿ ಈ ದೇಶ ಇದೆ ಇವತ್ತು. ಅದಕ್ಕೆ ಇದೇನ್ ಗೊತ್ತಾ, ಇದು ನಾವು ನೋಡಿದೀವಿ ಆಲ್ರೆಡಿ ಶ್ರೀಲಂಕಾದಲ್ಲಿ. ಒಂದನ್ನು ಅಡ್ಮಿಟ್ ಮಾಡ್ಕೊಳ್ಳಿ. ಹೇಳಿ, ಸರ್ಕಾರದ ವಿರುದ್ಧ ಧ್ವನಿ ಎತ್ತುವಂತ ವಿಚಾರದಲ್ಲಿ ನಿಮ್ಮನ್ನ ಅವರು ಓವರ್ಟೇಕ್ ಮಾಡ್ತಾ ಇದ್ದಾರೆ. ಸಂತೋಷ. ಸೊ ನೀವು ಅಪ್ರಸ್ತುತ ಆಗ್ತಾ ಇದೀರಿ, ಆಸ್ ಎ ವಿಪಕ್ಷವಾಗಿ ಅಪ್ರಸ್ತುತ ಆಗ್ತಾ ಇದೀರಿ. ನೋಡ್ರಿ, ಈ ದೇಶದಲ್ಲಿ ಅತ್ಯಂತ ದೊಡ್ಡ ಪಕ್ಷ, ರಾಜಕೀಯ ಪಕ್ಷ ಕಾಂಗ್ರೆಸ್ ಇವತ್ತಿರತಕ್ಕಂಥದ್ದು. ಲೋಕಸಭೆಯಲ್ಲಿ 99 ಸೀಟ್ ಇದೆ. ನಾವು ಮತಗಳಿಕೆಯಲ್ಲೂ ಕೂಡ 20% ಮತಗಳಿದ್ದೀವಿ. ಬಿಜೆಪಿ 35-34 ಇರ್ಬೋದು. ನಾವು 20% ಮತಗಳಿಕೆ ಇದ್ದೀವಿ, ಇಡೀ ದೇಶದಲ್ಲಿ ಇದ್ದೀವಿ. ಆ ರೀತಿಯಾಗಿ ಅಪ್ರಸ್ತುತ ಆಗೋದಿಲ್ಲ. ಒಂದು ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೇಕಾದ್ರೆ ಆಗ್ತಾ ಇದೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಚರ್ಚೆ ಸಂವಾದಕ್ಕೆ ಖಂಡಿತ ಮುಕ್ತ ಅವಕಾಶ ಇದೆ. ಆಮೇಲೆ ನೀವು ಸ್ವಾಗತ ಮಾಡಿರೋದು, ನೀವು ಬೆಂಬಲಿಸಿರೋದು ಅವ್ರಿಗೆ ಸಮಸ್ಯೆ ಆಗ್ತಿದೆ. ಸಮಸ್ಯೆ ಬೇಡ, ಅವರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ನಾವು ನೀವು ಚರ್ಚೆ ಮಾಡಿದ್ವಿ. ಕಾಕ್ರೋಚ್ ಜನತಾ ಪಾರ್ಟಿ ಮುಂಚೆ ಚರ್ಚೆ ಮಾಡಿದ್ವಿ. ಧರ್ಮೇಂದ್ರ ಪ್ರಧಾನ ಸ್ಯಾಕ್ ಮಾಡಬೇಕು ಅಂತ ನಾವು ಹೇಳಿದ್ವಿ, ವಜಾ ಮಾಡಬೇಕು ಅಂತ ನಾವು ಹೇಳಿದ್ವಿ. ಚರ್ಚೆ ನಡೀತಾ ಕೇಂದ್ರ ಸರ್ಕಾರದಲ್ಲಿ. ರಾಹುಲ್ ಗಾಂಧಿ ಹೇಳಿದ್ರು, ನಾವು ಹೇಳಿದ್ವಿ, ಹೋರಾಟವನ್ನು ಮಾಡಿದ್ವಿ. ಆದ್ರೆ ಜನ್ಜಿ ಇದೆಯಲ್ಲ, ಅವರ ಮಾತಿದೆಯಲ್ಲ, ಆ ಮಾತಿಗೆ ಮನ್ನಣೆ ಕೊಡಬೇಕಾಗುತ್ತೆ ಕೇಂದ್ರ ಸರ್ಕಾರ. ಉತ್ಕರ್ಷ ಸೃಷ್ಟಿ ಮಾತನಾಡಿದ್ದನ್ನು ಗಮನಿಸಿದ್ರಿ. ಸಮಸ್ಯೆಗಳನ್ನ ನಮಗೆ ರೆಪ್ರೆಸೆಂಟೇಷನ್ನೇ ಇರಲಿಲ್ಲ. ಆ ರೆಪ್ರೆಸೆಂಟೇಷನ್ ಕಾಕ್ರೋಚ್ ಜನತಾ ಪಾರ್ಟಿಯ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಅದರ ಮುಖಾಂತರ ನಮಗಾಗಿರುವಂಥ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನು ಬಂತು? ನೀವು ಅದನ್ನು ಮಾಡಿದವರು ಯಾರು, ಆತನ ಹಿನ್ನೆಲೆ ಏನು, ಆತ ಎಲ್ಲಿಂದ ಬಂದ, ಇದನ್ನು ಹುಡುಕೋ ಬದಲು ಅವ್ರು ಹೇಳ್ತಾ ಇರೋ ವಿಚಾರದ ಬಗ್ಗೆ ಯೋಚನೆ ಮಾಡಬೇಕಲ್ಲ. ಅಲ್ಲ, ಒಂದು ಕರೆಕ್ಟ್ ಇದೆ ನೋಡಿ. ನಾನು ಒಬ್ಬ ಯಂಗ್ಸ್ಟರ್ ಆಗಿ, ಜೆನ್ಸೆಡ್ ಆಗಿ ಮುಕ್ತವಾಗಿ ನೋಡ್ರಿ, ಸರ್ಕಾರದ ವಿರುದ್ಧ ಏನೇ ಸಮಸ್ಯೆಗಳಿದ್ರು ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶ ಎಲ್ರಿಗೂ ಇದೆ ಪ್ರಜಾಪ್ರಭುತ್ವದಲ್ಲಿ. ಅದು ಯುವಕರಿಗೂ ಇದೆ, ಜನರೇಷನ್ ಝೆಡ್ಗಿದೆ, ಎಲ್ರಿಗೂ ಇದೆ. ಆದರೆ ನಾವಿಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು, ಸೋಷಿಯಲ್ ಮೀಡಿಯಾ ರೀಲ್ಸ್ಗಳನ್ನು ನೋಡಿ ಯಾವುದೋ ರಾಂಗ್ ವಿಚಾರಗಳಿಗೆ ಮಹತ್ವವನ್ನು ಕೊಡೋದು ಬಿಟ್ಟು ವಾಸ್ತವವನ್ನು ಕೂಡ ನೋಡಬೇಕಾಗ್ತದೆ. ಅದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಿರ್ತಕ್ಕಂಥದ್ದು. ನಾವು ಹೇಳ್ತಿರುವಂಥದ್ದು, ಯು ಆರ್ ನಾಟ್ ಸಪೋಸ್ ಟು ಕ್ವಶನ್, ನಿಮಗೆ ಕ್ವಶನ್ ಮಾಡುವಂಥ ಅಧಿಕಾರ ಇಲ್ಲ ಅಂತ ನಾವೆಲ್ಲೂ ಕೂಡ ಹೇಳಿಲ್ಲ. ಆದರೆ ಒಬ್ಬ ವ್ಯಕ್ತಿ ಒಂದು ಮೂವ್ಮೆಂಟನ್ನು ಶುರು ಮಾಡಿದಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ರಕ್ಷತ್, ಯಾರೋ ಭಯೋತ್ಪಾದಕ ಬಂದ್ಬಿಟ್ಟು ಇಲ್ಲೊಂದು ಮೂವ್ಮೆಂಟನ್ನು ಶುರು ಮಾಡ್ತೀವಿ ಅಂದರೆ ಆ ವ್ಯಕ್ತಿನ ಯಾಕೆ ನೋಡ್ತೀರಿ? ಲುಕ್ ಇಟ್ ಈಸ್ ಐಡಿಯಾಸ್ ಅಂತಂದ್ರೆ ಅವನೊಬ್ಬ ಭಯೋತ್ಪಾದಕ, ಅವನ ಅಲ್ಟಿಮೇಟ್ ರಿಸಾಲ್ವ್ ಎಲ್ಲಿಗೋಗುತ್ತೆ? ಈಗ ರೈತರು ಅಲ್ಲ, ಒಂದ್ ನಿಮಿಷ, ಇದೇ ರೈತರು ಹೋರಾಟ ಮಾಡಿದಾಗ ಅಲ್ಲಲ್ಲ, ಒಂದ್ ನಿಮಿಷ ಇಂಟ್ರಪ್ಷನ್ ಮಾಡ್ಬಿಡಿ ದಯವಿಟ್ಟು. ಈಗ ರೈತರ ವಿಚಾರದಲ್ಲಿ ಹೋರಾಟಕ್ಕೆ ಸಹಕಾರವನ್ನ ಕೊಟ್ವಿ, ಕೊನೆಗೆ ಎಲ್ಲೋಗಿ ತಲುಪ್ತ್ರಿ? ರೆಡ್ ಫೋರ್ಟ್ ಮೇಲೆ ಇದ್ದಂತ ತಿರಂಗವನ್ನ ಯಾಕೆ ಕಿತ್ತಾಕಿ ಖಲಿಸ್ತಾನ್ ಫ್ಲಾಗ್ ಅನ್ನು ಆರಿಸಿದ್ರು? ವಾಟ್ ವಾಸ್ ದ ಮೋಟಿವ್? ನಾವು ಅದೇ ಅನ್ಕೊಂಡಿದ್ವಿ, ರೈತರು ನಿಜವಾದ ರೈತರು ಹೋರಾಟವನ್ನು ಮಾಡ್ತಾರೆ ಅಂತ. ಹಾಗಾಗಿ ಕ್ವಶನ್ ಮಾಡುವಂತ ಅಧಿಕಾರ ಪ್ರಜಾಪ್ರಭುತ್ವ ಎಲ್ರಿಗೂ ಇದೆ, ಸಮಾನವಾದ ಅವಕಾಶ. ಬಿಜೆಪಿ ಕ್ವಶನ್ ಮಾಡಬೇಡ್ರಿ, ಖಂಡಿತವಾಗ್ಲೂ ಕ್ವಶನ್ ಆದ್ರೆ ಮಾಡುವ ಅಧಿಕಾರ ಎಲ್ರಿಗೂ ಇದೆ. ಬಿಜೆಪಿ ಕ್ವಶನ್ ಮಾಡಬೇಡಿ. ಇವತ್ತಿನ ಯಂಗ್ಸ್ಟರ್ಸ್ಗೆ ಕೇಳ್ಕೊಳ್ತಕ್ಕಂಥದ್ದು, ರಾಂಗ್ ನರೇಟಿವ್ಸ್ ಅನ್ನ, ಬರೀ ರೀಲ್ಸ್ ಅನ್ನು ನೋಡಿ ದಯವಿಟ್ಟು ದಾರಿ ತಪ್ಪಬೇಡಿ. ಬಿಕಾಸ್ ಸೋಷಿಯಲ್ ಮೀಡಿಯಾ ಮೂವ್ಮೆಂಟ್ಸ್ ಕೆನಾಟ್ ಕ್ರಿಯೇಟ್ ಪೊಲಿಟಿಕಲ್ ಹಿಸ್ಟ್ರಿ. ಮೇಲೆ ಕೊನೆಯದಾಗ ನೋಡಿ, ಒಂದು ರಾತ್ರಿಯಲ್ಲಿ ಹುಟ್ಟಿದಂತ ಇಂಟರ್ನೆಟ್ ಸೆನ್ಸೇಷನ್ ಬಿಜೆಪಿಗೆ ಬೆದರಿಕೆ ಆಗ್ತದೆ ಅಂತಂದ್ರೆ ರಾಜಕೀಯ ಫಸ್ಟ್ ತಿಳ್ಕೋಬೇಕು. ಇಂಥ ತಾತ್ಕಾಲಿಕ ಟ್ರೆಂಡ್ಗಳಿಂದ ದೀರ್ಘಕಾಲ ಮತದಾರ ಮೇಲೆ ಪರಿಣಾಮ ಬೀರ್ತದೆ ಅಂತಂದ್ರೆ ಅದನ್ನ ನಂಬ್ತಾರೆ ಅಂತಂದ್ರೆ ಕಾಮನ್ ಸೆನ್ಸ್ ಇಲ್ಲ ಅಂತ. ಸೋಷಿಯಲ್ ಮೀಡಿಯಾ ಫಾಲೋವರ್ಸ್ ಇದ್ಬಿಟ್ರೆ ಹೇಳ್ತೀವಿ ಅಂತಂದ್ರೆ ರಾಜಕೀಯ ಗೊತ್ತಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಏನಾಯ್ತು? ಯಾರು, ಅವರ ಹಿನ್ನೆಲೆ ಏನು, ಅದು ನೋಡ್ಬೇಕಾಗ್ತದೆ. ಅಭಿಜಿತ್ ದೀಪ್ಗೆ ಅವನ ಹಿಪಾಕ್ರೆಸಿ ಏನು, ಅವನ ಮತ್ತೆ ಆಮ್ ಆದ್ಮಿ ಪಾರ್ಟಿ ನಿಮ್ಮ ವಿರುದ್ಧ ಧ್ವನಿ ಎತ್ತಿದವರು ಎಲ್ಲರೂ ಕೂಡ ದೇಶದ್ರೋಹಿಗಳು. ಆ ರೀತಿ ಹೇಳ್ತಾ ಇಲ್ಲ. ಏನದು ಲೆಕ್ಕಾಚಾರ ಹೇಗಿದೆ ಅಂತಂದ್ರೆ, ಯಾರೊಬ್ಬ ವ್ಯಕ್ತಿಯ ಹಿನ್ನೆಲೆ ನೋಡಿದ್ರೆ ಒಂದು ಮೂವ್ಮೆಂಟ್ ಅನ್ನು ಪ್ರಶ್ನೆ ಮಾಡೋ ಹೇಗಾಗ್ತದೆ? ಮತ್ತೆ ಅವನು ಯಾರೊಬ್ಬ ಭಯೋತ್ಪಾದಕ ಇರ್ತಾನೆ, ಮತ್ತೆ ಇದೇ ರೈತ ಸೃಷ್ಟಿ ಅವರೇ, ಇಲ್ಲಿ ಅವ್ರಿಗಿರುವಂತ ಗೊಂದಲ ಅಂತಂದ್ರೆ, ಧ್ವನಿ ಎತ್ತಬಹುದು, ಧ್ವನಿ ಎತ್ತೋದಕ್ಕೆ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಂತ ವ್ಯಕ್ತಿ ಮತ್ತು ಆತನ ಹಿಂದೆ ಇರುವಂತ ಶಕ್ತಿ, ಅದು ಬೇರೆ ರೀತಿಯ ಮೆಸೇಜ್ ಕೊಡುತ್ತೆ. ಅದು ಬೇರೆ ಲೆಕ್ಕಾಚಾರಗಳನ್ನ ಹಾಕೊಂಡಂತ ಲೆಕ್ಕಾಚಾರ. ಧ್ವನಿನ ಕೇಳಿಸ್ಕೊಳ್ಳಿ ಫಸ್ಟ್, ಆಮೇಲೆ ಹಿಂದೆ ಯಾರು ನಿಂತಿದ್ದಾರೆ ಅಂತ ನೋಡಿ. ನಾವು ಕೇಳ್ತಿರೋ ಪ್ರಶ್ನೆಗಳಿಗೆ ಫಸ್ಟ್ ಉತ್ತರ ಕೊಡ್ಲಿ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಯಾಕೆ ಬಂತು? CGI ಸೂರ್ಯಕಾಂತ್ ಅವರು, ನೀವು ಅನ್ಎಂಪ್ಲಾಯ್ಡ್ ಲೇಜಿ ಯಂಗ್ ಜೆನ್ಜಿ ಪೀಪಲ್ ಕಾಕ್ರೋಚಸ್ ಥರ, ಪ್ಯಾರಾಸೈಟ್ ಥರ ಅಂತ ಅಂತಾರೆ. ನಾವು ದಿನ ರಾತ್ರಿ ಕೆಲಸ ಮಾಡಿ ದಿನಕ್ಕೆ 12 ತಾಸು ಓದಿ ಅದಾದ್ಮೇಲೆ ಕೆಲಸ ಸಿಗ್ತಿಲ್ಲ ಅಂತ ವಿತ್ ಸ್ಕಿಲ್ಸ್ ನಾವು ಅಂಡರ್ ಪೇಯ್ಡ್ ಇದ್ದು ಇಂಟರ್ನ್ಶಿಪ್ಸ್ ಮಾಡಿ ಎಲ್ಲ ಸ್ಕಿಲ್ಸ್ ಇದ್ರು ನಮ್ಗೆ ಈ ದೇಶದಲ್ಲಿ
ಅಲ್ಲಿ ಕೆಲಸ ಸಿಗ್ತಿಲ್ಲ ಅಂತ ಬೇರೆ ದೇಶಕ್ಕೆ ಹೋಗ್ತಾ ಇರೋ ಯೂತ್ಸ್ ನ ಇಲ್ಲಿ ತಡೆದು ನಾವು ಎಂಪ್ಲಾಯ್ಮೆಂಟ್ ಕೊಡ್ತೀವಿ ಅಂತ ಹೇಳೋ ಬದಲು ನೀವು ಕಾಕ್ರೋಚಸ್, ನೀವು ಪ್ಯಾರಾಸೈಟ್ಸ್, ನೀವು ಲೇಜಿ ಹೋರಾಟ ಮಾಡಕ್ಕೆ ಹೇಳ್ರಿ. ಮತ್ತೆ ಭಾರತಕ್ಕೆ ಬರ್ಲಿ, ನೀವು ರಾಜಕೀಯ ಪಕ್ಷದವರು. ನಾನು ಸೃಷ್ಟಿ ಮಾತು ಮುಗಿಸ್ಲಿ, ಒಂದು ನಿಮಿಷ. ಸೃಷ್ಟಿ ಅವರು ಮಾತನಾಡ್ತಿದ್ದಾರೆ, ಒಂದು ನಿಮಿಷ. ಉತ್ಕರ್ಷ್, ದಿಸ್ ಇಸ್ ನಾಟ್ ರಾಂಗ್ ನರೇಟಿವ್. ನಾನ್ ಇಲ್ಲಿ ಮಾತಾಡ್ತಿರೋದು ಅಭಿಜಿತ್ ದೀಪ್ಗೆ ಪರವಾಗಿ ನಾನ್ ಮಾತಾಡ್ತಿಲ್ಲ. ನಾನ್ ಯೂತ್ ಆಗಿ ನನ್ನ ವಾಯ್ಸ್ ನ ನಾನು ಔಟ್ ಮಾಡ್ತಾ ಇದ್ದೀನಿ. ನಾನ್ ಇಲ್ಲಿ ಮಾತಾಡ್ತಿದ್ದೀನಿ, ನಾನ್ ಪ್ರೊಟೆಸ್ಟ್ ಮಾಡಕ್ ಶುರು ಮಾಡಿರೋ ಮೂವ್ಮೆಂಟ್ ಟಾಕಿಂಗ್ ಅಬೌಟ್ ದ ಪರ್ಸನ್ ಫೌಂಡರ್. ನಾನು ಇಲ್ಲಿ ಯೂತ್ ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ. ಈವನ್ ಯು ಆರ್ ಏಜೆನ್ಸಿ. ನೀವು ಮಾತಾಡ್ತಿದ್ದೀರಾ ಅಂದ್ರೆ ನೀವು ಬರೀ ಬಿಜೆಪಿ ಸಲುವಾಗಿ ಮಾತಾಡ್ತಿದ್ದೀರಲ್ಲ, ನಿಮ್ ಓನ್ ವಾಯ್ಸ್ ಇರುತ್ತಾ ಇಲ್ಲಿ? ನಿಮ್ ಓನ್ ವಾಯ್ಸ್ ಇರುತ್ತೆ ಅಂತಂದ್ರೆ ನನ್ನ ಓನ್ ವಾಯ್ಸ್ ಇದೆ. ಪ್ರಶ್ನೆ ಯಾಕೆ ಬರುತ್ತೆ ಗೊತ್ತಾ? 22 ಲಕ್ಷ ಜನ ಎಕ್ಸಾಮ್ ಬರೆದ್ರು, ಆ ಎಕ್ಸಾಮ್ ನ ಕ್ವಶನ್ ಪೇಪರ್ ಲೀಕ್ ಆಯ್ತು. ಒಬ್ಬ ಮಂತ್ರಿಯ ರಾಜೀನಾಮೆ ಪಡೆಯದಂತ ವ್ಯವಸ್ಥೆ ಇದೆ ಇಲ್ಲಿ. ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಹೇಳಿದ್ರೆ, ಯೂತ್ ಸಮಸ್ಯೆಯನ್ನ ಹೇಳಿದ್ರೆ, ಅವ್ರು ಹೇಳಿದವರು ಯಾರು, ಹಿಂದೆ ಇದ್ದಾರೆ ಅವ್ರು ಯಾರು, ಅದಕ್ಕೆ ಫಂಡ್ ಮಾಡಿದವರು ಯಾರು, ಇದನ್ನು ಹುಡುಕುವಂತ ಕೆಲಸಗಳಾಗುತ್ತೆ. ಫ್ರಸ್ಟ್ರೇಟ್ ಆಗಿದ್ದಾರೆ ಇವರು. ಆ ಫ್ರಸ್ಟ್ರೇಷನ್ ಆಚೆ ಬರಲೇಬೇಕಲ್ಲ. ಇರ್ರಿ ನಟರಾಜ್ ಗೌಡ್ರ, ನಾವು ಹೇಳ್ಬೇಕಾಗುತ್ತೆ. ಅಯ್ಯೋ ಕರ್ನಾಟಕದಲ್ಲಿ ಏನಾಗ್ತದೆ ಜನ ನೋಡ್ತಾ ಇದ್ದಾರೆ. ನೀಟ್ ವಿಚಾರದಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆಯನ್ನ ಕ್ವಶನ್ ಮಾಡುವಂತ ಅಧಿಕಾರ ವಿದ್ಯಾರ್ಥಿಗಳಿಗೆ ಇದೆ. ಖಂಡಿತವಾಗ್ಲೂ ಇದ್ದಾರೆ. ಯಾವುದೇ ಪಾರ್ಟಿ ಆದ್ರೆ ಇಟ್ ಇಸ್ ದೇರ್ ರೈಟ್ ಕ್ವಶನ್ ಮಾಡುವಂತ ಇದೆ. ಆದ್ರೆ ನಾವು ಹೇಳ್ತಿರುವಂತದ್ದು ಎಷ್ಟು ಜನ ಯಂಗ್ಸ್ಟರ್ಸ್ ಗಳು ನೈಜ ಸಾಮಾಜಿಕ ವಿಚಾರ ಇಟ್ಕೊಂಡು ಬೀದಿಗೆ ಬಂದು ಹೋರಾಟ ಮಾಡ್ಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ಬಿಟ್ರೆ ಆಗೋಯ್ತಾ? ಮುಗಿದೋಯ್ತಾ ನಿಮ್ ಜವಾಬ್ದಾರಿ? ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಯಾಕಷ್ಟು ಕಡೆಗಣಿಸ್ತಾರೆ? ಯಾಕಲ್ಲಿ ನಾವು ಪ್ರಶ್ನೆ ಮಾಡಬಾರ್ದು? ಎಷ್ಟೊಂದೆಲ್ಲ ನೋಟಿಫಿಕೇಶನ್, ಅನೌನ್ಸ್ಮೆಂಟ್ಸ್, ಜಾಬ್ ಓಪನಿಂಗ್ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲೇ ಹಾಕ್ತಾರೆ. ನಾವು ಅದನ್ನ ಕ್ವಶನ್ ಮಾಡಿ, ನಮ್ಗೆ ಅನ್ಯಾಯ ಆಗ್ತಿದೆ ಅಂತ ಕ್ವಶನ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಕೇಳಬಾರ್ದು? ಯಾಕೆ ಅದನ್ನ ಕಡೆಗಣಿಸ್ತಾರೆ? ಯಾಕೆ ಏನೋ ಒಂದು ಸರ್ ಅಭಿಜಿತ್ ದೀಪ್ಗೆ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ. ನಾವಿಲ್ಲಿ ನಮ್ಮ ರೈಟ್ಸ್ಗೋಸ್ಕರ ಮಾತಾಡ್ತಿದೀವಿ. ನಮ್ಮ ರೈಟ್ಸ್ಗೋಸ್ಕರ ಮಾತಾಡ್ತಿರೋದು ತಪ್ಪು ಅಂತ ಯಾಕೆ ಹೇಳ್ತಾ ಇದ್ದೀರಾ? ಬರೀ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ನೀವು ಒಂದು ಪ್ಲಾಟ್ಫಾರ್ಮ್ ನೋಡ್ತಾ ಇದ್ದೀರಾ. ಅದರ ಫಾಲೋವಿಂಗ್ ಆಗಿ ಎಷ್ಟೊಂದು ಜನ ನಾವು ನಮಗೆ ರೈಟ್ಸ್ ಬೇಕು, ನಾವು ಯಮುನಾ ಕ್ಲೀನ್ ಮಾಡ್ತೀವಿ, ನಮಗೆ ಮಣಿಪುರಲ್ಲಿ ಆಗಿರೋ ಇಶ್ಯೂಸ್ ಬಗ್ಗೆ ಮಾತಾಡ್ತೀವಿ, ನೀಟ್ ಬಗ್ಗೆ ಮಾತಾಡ್ತೀವಿ. ವೈ ಆರ್ ಯು ನಾಟ್ ತಗೊಂಡೋಗಿ ನಾವು ಅದನ್ನ ಹೇಳ್ತೀವಿ. ಬಿಡ್ತಾರಲ್ಲ, ಮಾತಾಡಿದ ಕೂಡಲೇ ಯಾರೋ ಬೇರೆ, ನಿಮ್ಗೆ ಯಾರೋ ಬೇರೆ ಅವ್ರು ಬ್ಯಾಕ್ ಮಾಡ್ತಾ ಇದ್ದಾರೆ. ನಾವು ಪಾಲಿಟಿಷಿಯನ್ಸ್ ಬಗ್ಗೆ ಮಾತಾಡ್ತಿಲ್ಲ, ನಾವು ಯೂತ್ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ನಮ್ ಕ್ವೆಶ್ಚನ್ಸ್ ಗೆ ನೀವು ಉತ್ತರ ಕೊಡಿ ಅಂತ ಕೇಳ್ಕೊತಾ ಇದೀವಿ. ಅಕೌಂಟ್ ಸಸ್ಪೆಂಡ್ ಆಗುತ್ತೆ. ಟ್ವಿಟರ್ ನಾವ್ ಏನೇ ಕೇಳ್ತಾ ಇದ್ರು, ಒಂದ್ ಯಾವ್ದೋ ರೀಲ್ ಮಾಡಿದೀವಿ ಅಂತಂದ್ರೆ ಆ ರೀಲ್ ಸೋಷಿಯಲ್ ಮೀಡಿಯಾದಿಂದ ತೆಗಿತಾರೆ. ಆ ರೀಲ್ ನ ಸೋಷಿಯಲ್ ಮೀಡಿಯಾದಿಂದ ತೆಗಿತಾರೆ. ನಾವು ಕ್ವೆಶ್ಚನ್ ಮಾಡ್ತಿರೋ ರೀಲ್ ನ ಸೋಷಿಯಲ್ ಮೀಡಿಯಾದಿಂದ ತೆಗಿತಾರೆ. ನಾವ್ ಯಾವ್ದಾದ್ರು ಒಂದು ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಸಸ್ಪೆಂಡ್ ಮಾಡ್ತಾರೆ. ವೇರ್ ಶುಡ್ ವಿ ಟಾಕ್? ನಾವು ಓದ್ತಾ ಇದೀವಿ. ಅವ್ರದೇ ಟ್ವಿಟರ್ ಅಕೌಂಟ್ ಸಸ್ಪೆಂಡ್ ಆಯ್ತ್ರಿ. ಯಾಕೆ ಮಾಡಿದ್ರು ಅಂತ ಅವ್ರು ಶೇರ್ ಮಾಡುವಂತ ಕಂಟೆಂಟ್ ಆ ರೀತಿ ಇರ್ಬೋದೇನೋ. ಅದನ್ನ ಬಿಜೆಪಿ ಅವ್ರು ಮಾಡ್ಸಕ್ಕಾಗುತ್ತೆ. ಏನ್ ಮಾತಾಡ್ತಿದ್ದಾರೆ? ನಾನು ರವೀಂದ್ರ ರೇಷ್ಮೆ ಸರ್, ಇಲ್ಲಿ ನಾವು ಆ ಅಭಿಯಾನ ಯಾಕೆ ಶುರುವಾಯಿತು, ಯಾರು ಶುರು ಮಾಡಿದ್ರು, ಇದರ ಸುತ್ತ ಚರ್ಚೆ ಮಾಡೋದಕ್ಕಿಂತ ಆ ಅಭಿಯಾನ ಹೇಳೋದಕ್ಕೆ ಹೊರಟಿರೋದು ಏನು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ ಅಂತ ನನ್ನ ಭಾವನೆ. ನಟರಾಜ್ ಗೌಡ್ರು ನೆನಪಿಸ್ಕೊಂಡ್ರು. ಈಗ 16 ವರ್ಷಗಳಿಂದ ಇದೇ ತರ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅನ್ನೋ ಒಂದು ಅಭಿಯಾನ ನಡೆದಾಗ ಅದು UPA ಸರ್ಕಾರದ ವಿರುದ್ಧ ಇತ್ತು. ಅದು ಬಹಳ ಭ್ರಷ್ಟಾಚಾರದಲ್ಲಿ ಮುಳುಗ್ಬಿಟ್ಟಿದೆ ಅಂತಿತ್ತು. ಆವಾಗ ಇವತ್ತು ಆಳು ಪಕ್ಷದಲ್ಲಿರೋಲ್ಲ ಅದು ಸಂತೋಷ ಪಡ್ತಾ ಇದ್ರು. ಅಷ್ಟೇ ಅಲ್ಲ, ಇವತ್ತು ಅಮೆರಿಕಾದಲ್ಲಿ ಹೋಗಿ ಅಭಿಯಾನ ಶುರು ಮಾಡಿದಾರಲ್ಲ, ಆ ವ್ಯಕ್ತಿ ಕೂಡ ಆಮ್ ಆದ್ಮಿ ಪಕ್ಷದ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಂತ ಒಂದು ಕಾಲದಲ್ಲಿ. ಯಾಕೆ ಆತ ಬಿಟ್ಟು ಹೋಗ್ಬಿಟ್ಟ? ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಅಂದಾಗ ಸಂತೋಷ್ ಹೆಗ್ಡೆ, ಅಣ್ಣಾ ಹಜಾರೆ, ಇವರು ಶಾಂತಿ ಭೂಷಣ್, ಯೋಗೇಂದ್ರ ಯಾದವ್, ಈ ತರದ ಸಾಮಾಜಿಕ ಹೋರಾಟಗಾರರೆಲ್ಲ ಅವ್ರ ಜೊತೆಗಿದ್ರು. ಆ ಪಕ್ಷ ಅಧಿಕಾರಕ್ಕೆ ಬಂದ್ಮೇಲೆ ಆಯ್ತು, ಎಲ್ಲರೂ ದೂರ ಚೆದರ್ಕೊಂಡ್ರು. ಇವತ್ತು ಆ ಪಕ್ಷ ಯಾವ ಸ್ಥಿತಿಯಲ್ಲಿದೆ? ಮತ್ತೀಗ ಬಹಿರಂಗವಾಗಿ ಜನರಿಂದ ತಿರಸ್ಕೃತ ಆದ್ಮೇಲೆ ಬಹಿರಂಗವಾಗಿ ಬಂದ್ಬಿಟ್ಟು ಸಮರ್ಥನೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನಂತವ್ರು ಅವರೆಲ್ಲ ಚುನಾವಣಾ ರಾಜಕಾರಣದಲ್ಲಿ ನಂಬಿಕೆ ಇಟ್ಕೊಂಡು ಬಂದಿರೋರು. ಸೋಲು ಗೆಲುವುಗಳನ್ನ ಸಮಚಿತ್ತದಿಂದ ಸ್ವೀಕರಿಸ್ತಾ ಬಂದಿದ್ದಾರೆ. ಅವಕಾಶ ಸಿಕ್ಕಾಗಲೆಲ್ಲ ಒಳ್ಳೇದು ಮಾಡ್ತಾ ಬಂದಿದ್ದಾರೆ. ಇವತ್ತು ನರೇಂದ್ರ ಮೋದಿ ವಿರುದ್ಧ ನೀವು ದಂಗೆ ಹೇಳಕ್ ಕರೆ ಕೊಟ್ರೆ, ನಾಳೆ ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಇದೇ ತರ ದಂಗೆ ಹೇಳಕ್ ಕರೆ ಕೊಡ್ತಾರೆ? ಆಗಲ್ಲ. ಕಾಂಗ್ರೆಸ್ಸು ಅದು ಗಾಂಧೀಜಿಯವರ ಪಕ್ಷ. ಈ ಗಾಂಧೀಜಿಯವ್ರ ಮನಸ್ಸು ಮಾಡಿದ್ರೆ ಕರೆ ಕೊಡ್ಬೋದಾಗಿತ್ತು, ನೀವೆಲ್ಲ ಸಶಸ್ತ್ರ ಹೋರಾಟ ಮಾಡ್ರಿ, ಸುಟ್ಟಾಕ್ರಿ ಅಂತ. ಇಲ್ಲ,
ಗಾಂಧೀಜಿ ಗೊತ್ತಿತ್ತು ಸಶಸ್ತ್ರ ಹೋರಾಟ ಅಂದ್ರೆ ಜನಸಾಮಾನ್ಯರು ಪಾಲ್ಗೊಳ್ಳೋ ಸರ್ ಇಲ್ಲ ಇವರು ಕೂಡ ಸಶಸ್ತ್ರ ಹೋರಾಟಕ್ಕೆ ಕರೆ ಕೊಡ್ತಾ ಇಲ್ಲ. ಇವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ನಾವು ನೇಪಾಳದ ಸೆನ್ಸಿಗಳಲ್ಲ, ನಾವು ಬಾಂಗ್ಲಾದೇಶದ ಸೆನ್ಸಿಗಳಲ್ಲ, ನಾವು ಭಾರತದ ಸೆನ್ಸಿಗಳು, ನಮ್ಗೆ ಗೊತ್ತಿದೆ ಕಾನೂನು. ಅದೆಲ್ಲ ಸುಳ್ಳು. ಇವರು ಈ ತಲೆಮಾರಿನ ಯುವಕರಿಗೆ 35 ವರ್ಷಗಳಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ತಂದ ಮೌನ ಕ್ರಾಂತಿ ಇವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ರಾತ್ರಿ ಭಾರತ ನಾಲೆಜ್ ಬೇಸ್ ಎಕಾನಮಿ, ಟೆಕ್ನಾಲಜಿ ಎನೇಬಲ್ಡ್ ಎಕಾನಮಿ, ಚರಿತ್ರೆ ಅರಿವಿಲ್ಲದೆ ನೀವು ಮಾತಾಡ್ತಾ ಇದ್ರೆ ನಾನು ಒಪ್ಪೋದಿಲ್ಲ ಅದನ್ನ. ಹುಡುಗಾಟಿಗೆ ಅಲ್ಲ. ಇವತ್ತು ಪ್ರಜಾಪ್ರಭುತ್ವದ ಹಾದಿ ಬಹಳ ಕಠೋರವಾದ ಹಾದಿ. ನಟರಾಜ್ ಅವ್ರು ಕೇಳಿ, ಅವ್ರ ಪಕ್ಷದಲ್ಲಿದ್ದಾರೆ ಅವರು. ಇವತ್ತು ರಾಜಕೀಯ ರೇಷ್ಮೆ ಸರ್, ಇದು ಪ್ರಜಾಪ್ರಭುತ್ವ ಬದ್ಧವಾದಂತ ಹೋರಾಟವೇ ತಾನೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತುತ್ತಾ ಇದ್ದೀನಿ. ಸರ್ ಇಲ್ಲಿ ಕೇಳಿ ಸರ್, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರವೀಂದ್ರ ರೇಷ್ಮೆ ಸರ್ ನನ್ನ ಪರವಾಗಿ ಧ್ವನಿ ಎತ್ತುತ್ತಾ ಇದ್ರು ಒಬ್ರು, ಅವರು ಬಿಜೆಪಿಗೆ ಹೋಗಿ ಸೇರ್ಕೊಂಡು ರಾಘವ್ ಚಡ್ಡಾ. ನನಗೆ ಧ್ವನಿ ಇಲ್ಲದಂತಾಗಿದೆ. ನಾನು ನನ್ನದೇ ಆದಂತ ಪ್ಲಾಟ್ಫಾರ್ಮ್ ಅನ್ನು ಸೃಷ್ಟಿಸಿಕೊಂಡಿದ್ದೀನಿ. ಕೇಳಿ, ಕರ್ನಾಟಕದಲ್ಲಿರೋರು ನಾವು, ನಮ್ಮಲ್ಲಿರೋ ಆಳುವ ಪಕ್ಷ ಕೇಂದ್ರದಲ್ಲಿ ವಿರೋಧ ಪಕ್ಷ ಆಗಿದೆ, ನಮ್ಮಲ್ಲಿರೋ ವಿರೋಧ ಪಕ್ಷ ಕೇಂದ್ರದಲ್ಲಿ ಆಳುವ ಪಕ್ಷ ಆಗಿದೆ. ನಮ್ಮ ಪರವಾಗಿ ಧ್ವನಿ ಎತ್ತಕ್ಕೆ ಅವ್ರು ಇದ್ದಾರೆ, ಇಬ್ರು ಇದ್ದಾರೆ. ಅವ್ರು ನಾವೇ ಸಂವಿಧಾನಾತ್ಮಕ ವಿಧಾನದ ಚುನಾವಣೆ ಮೂಲಕ ಇವ್ರನ್ನ ಅಧಿಕಾರದಲ್ಲಿ ಕೂಡಿಸಿದೀವಿ, ಚುನಾವಣೆ ಮೂಲಕ ಅವ್ರು ವಿರೋಧ ಪಕ್ಷದಲ್ಲಿ ಕೂಡಿಸಿದೀವಿ. ನಮ್ಮ ಧ್ವನಿ ಇಲ್ಲ ಅಂತ ಯಾರು ಧ್ವನಿ ಎತ್ತಾರೆ? ಈಗ ನಟರಾಜ್ ಗೌಡ್ರು ಎತ್ತಿದ್ದಾರೆ ಧ್ವನಿ. ಹೌದು, ಕೇಂದ್ರ ಸರ್ಕಾರದ ಕೆಲವು ಲೋಪದೋಷಗಳ ಬಗ್ಗೆ ಅವ್ರು ಧ್ವನಿ ಎತ್ತಿದ್ದಾರೆ. ಇವ್ರು ಎಲ್ಲೋ ಬಂದ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಟ್ಟು, ಅದು ಇವತ್ತು ಅಮೆರಿಕದ ಅಧ್ಯಕ್ಷ ಭಾರತೀಯರ ವಿರುದ್ಧ ಯುದ್ಧ ಸಾರಿದ್ದಾರೆ. ನೀವೆಲ್ಲ ನಮ್ಮ ಶಿಕ್ಷಣ 20 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ಎಲ್ಲರೂ ಅಮೆರಿಕದಲ್ಲಿ ಕೂತವರಲ್ಲ. 94% ಭಾರತೀಯರಿದ್ದಾರೆ, ಭಾರತದಲ್ಲೇ ಇದ್ದವರಿದ್ದಾರೆ. ಇದೇ ಅಭಿಜಿತ್ ದೀಪ್ಕೆ ಅನ್ನೋ ವ್ಯಕ್ತಿ ಯಾಕೆ ಆಮ್ ಆದ್ಮಿ ಪಕ್ಷದಲ್ಲಿ ಮುಂದುವರಿಲಿಲ್ಲ? ಯಾಕೆ ಅಮೆರಿಕದಲ್ಲಿ ಕೂತ್ಕೊಂಡು ಅಲ್ಲಿಂದ ಮಾಡ್ತಾ ಇದ್ದಾನೆ? ಸೋಷಿಯಲ್ ಮೀಡಿಯಾದ ಈ ಬಂಕರ್ಗಳಲ್ಲಿ ಕೂತ್ಕೊಂಡು, ಸುರಕ್ಷಿತ ತಾಣಗಳಲ್ಲಿ, ಅಡುಗು ತಾಣಗಳಲ್ಲಿ ಕೂತ್ಕೊಂಡ್ಬಿಟ್ಟು ಕ್ರಾಂತಿ ಮಾಡೋದು ಬಹಳ ಸುಲಭ. ಕ್ರಾಂತಿ ಪ್ರಜಾಪ್ರಭುತ್ವ ತಮಗಿರೋ ಅನುಮಾನ ಜೆನ್ಜಿ ತಲೆಮಾರನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಇವರ ಪೊಲಿಟಿಕಲ್ ಕಾಸಿಗೋಸ್ಕರ. ದುರ್ಬಳಕೆ ಅಲ್ಲ, ನಾವು ಮಾಧ್ಯಮದವರು ಕೂಡ ಅವ್ರನ್ನ ದಾರಿ ತಪ್ಪಿಸ್ತಾ ಇದ್ದೇವೆ, ಅದಕ್ಕೆ ರೋಚಕತೆ ಕೊಡ್ತಾ ಇದ್ದೇವೆ, ವೈಭವೀಕರಿಸ್ತಾ ಇದ್ದೇವೆ. ಸಂಸದೀಯ ಪ್ರಜಾಪ್ರಭುತ್ವ ಕಠಿಣವಾದ ಹಾದಿ. ನೋಡಿ, ಮಂತ್ರಿಸಿದ್ರೆ ಮಾವಿನಕಾಯಿ ಉದುರೋದಿಲ್ಲ. ರಾತ್ರಿ ಬದಲಾವಣೆ ಬರಲ್ಲ. ಬದಲಾವಣೆ ಬರಲ್ಲ ಅಂತಾನೆ ನಾವು ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡಿದೀವಲ್ಲ ಸರ್. ಹೇಳ್ತಾ ಇರೋದು ಆ ಜನರೇಷನ್ಗೆ ಇತಿಹಾಸದ ಅರಿವಿಲ್ಲ. ನೀವು ಅವರನ್ನ ಸುಲಭವಾಗಿ ದುರ್ಬಳಕೆ ಮಾಡಿಕೊಳ್ಳುವಂತದ್ದನ್ನ ದೇಶ ವಿರೋಧಿ ಶಕ್ತಿಗಳು ಮಾಡುವಂತ ಸಾಧ್ಯತೆಗಳಿದಾವೆ. ಸಶಸ್ತ್ರ ದಂಗೆಗೆ ಕರೆ ಕೊಡುವಂತ ಸ್ಥಿತಿ ಬರಬಹುದು. ಎಲ್ಲೋ ಬೇರೆ ದೇಶದಲ್ಲಿ ಆದ ರೀತಿಯಲ್ಲಿ ಆಗಬಹುದು, ಶ್ರೀಲಂಕಾದಲ್ಲಾದಂಗೆ, ಬಾಂಗ್ಲಾದೇಶದಲ್ಲಾದಂಗೆ. ಅಂತ ಸ್ಥಿತಿ ಭಾರತಕ್ಕೆ ಬರಬಾರ್ದು ಅಂತ. ಟೋಟಲಿ ಅಗ್ರಿಯೇಬಲ್ ಸರ್, ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ, ನಾನು ಇಲ್ಲ ಅಂತ ಅಂತಿಲ್ಲ. ಬಟ್ ನಾವ್ ಈಗ ಸ್ಟಾರ್ಟ್ ಮಾಡ್ಲಿಲ್ಲ, ವಾಯ್ಸ್ ಔಟ್ ಮಾಡ್ಲಿಲ್ಲ, ನಮ್ಗೆ ಯಾರೋ ಬೇರೆಯವ್ರು ಪ್ರೇರೇಪಿಸ್ತಿದ್ದಾರೆ, ನಮ್ ದಂಗೆಗೆ ಹೇಳೋ ತರ ಮಾಡ್ತಿದ್ದಾರೆ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ರೆ ಯಾವಾಗ ಮಾತಾಡೋದು? ನಾವು ಈಗ ಮಾತಾಡ್ಲಿಲ್ಲ ಅಂತಂದ್ರೆ ಫ್ಯೂಚರ್ ಅಲ್ಲಿ ಆಗತ್ತೆ, ಸರಿ ಆಗತ್ತೆ, ಅಪೋಸಿಷನ್ ಬಂದು ಸರಿ ಮಾಡ್ತಾರೆ, ಕರೆಂಟ್ ಪಾರ್ಟಿ ಸರಿ ಮಾಡ್ತಾರೆ ಅಂತ ವೇಟ್ ಮಾಡ್ಕೊಂಡು ಕುತ್ಕೊಂಡು ಟೈಮ್ ಆಯ್ತು. ಈಗ ನಾವು ಮಾತಾಡ್ಲಿಲ್ಲ ಅಂದ್ರೆ ವೆನ್ ಶುಡ್ ವಿ ಟಾಕ್? ವಾಟ್ ಶುಡ್ ವಿ ಡೂ? ವಾಟ್ ಇಸ್ ಪೊಲಿಟಿಕಲ್ ಪಾರ್ಟಿ ಡೂಯಿಂಗ್ ಫಾರ್ ಯೂತ್ ರೈಟ್ ನಾವು ಅನ್ನೋದು ಒಂದೇ ಕ್ವಶನ್. ಅದು ಯಾರೋ ಬಂದು ಸ್ಟಾರ್ಟ್ ಮಾಡಿದ್ದಾರೆ, ಯಾಕೆ ಸ್ಟಾರ್ಟ್ ಮಾಡಿದ್ದಾರೆ, ಹೆಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಅನ್ನೋ ಬದಲು ನಮ್ ಒಬ್ಜೆಕ್ಟಿವ್ಸ್ ಏನು, ನಾವು ಕೇಳ್ತಿರೋ ನೀಡ್ ಏನು, ಬೇಸಿಕ್ ನೀಡ್ ಕೇಳ್ತಾ ಇದೀವಿ ನಾವು. ಕ್ವಾಲಿಫೈಡ್ ಆಗಿರೋರಿಗೆ ಕೆಲಸ ಕೊಡಿ, ಕಾಸ್ಟ್ ಆಫ್ ಲಿವಿಂಗ್ ಕಡಿಮೆ ಮಾಡಿ, ಒಂದು ರೂಮಿಗೆ ಇಲ್ಲಿ 20,000 ರೂಪಾಯಿ 1 RK ಕೊಟ್ಟು ನಾವು ಇಲ್ಲಿ ಕೆಲಸ ಮಾಡ್ತಿದೀವಿ ಅಂತ ಅಂದ್ರೆ ಏನ್ ನಮ್ಗೆ ಸ್ಯಾಲ್ರಿ ಬರೋ ಅಷ್ಟಾದ್ರೂ ಸ್ಯಾಲ್ರಿ ಬರ್ತಾ ಇದೆಯಾ? ನಮ್ ಕಾಸ್ಟ್ ಆಫ್ ಲಿವಿಂಗ್ ಸಮಸ್ಯೆ ಅಂತ ಅನ್ಸಲ್ಲ, ನಿಮಗೆ ಸಮಸ್ಯೆ ಅಂತ ಅನಿಸದೇ ಇರಬಹುದು. ಆ ಯೂತ್, ಆ ತಲೆಮಾರಿ ಇದೆಯಲ್ಲ, ಅದಕ್ಕಂತ ಸಮಸ್ಯೆ, ತಲೆಮಾರಿಗೆ ಸಮಸ್ಯೆ. ಎಲ್ಲ ರೆಂಟ್ ಕೊಟ್ರೆ ನಾವು ಯಾವ್ದನ್ನ ಕೇಳಬೇಕು ಯಾವ್ದನ್ನ ಕೇಳಬಾರ್ದು ಅಲ್ಲ, ಕೇಳೋರೇ ಇಲ್ಲ ಅಂತ ಹೇಳೋರು, ಕೇಳೋರಿಲ್ಲ, ಇದ್ರ ಬಗ್ಗೆ ಧ್ವನಿ ಎತ್ತೋರಿಲ್ಲ, ಅದ್ರ ಬಗ್ಗೆ ಧ್ವನಿ ಎತ್ತೋರಿಲ್ಲ. ಅದಾಗ್ತಿದೆ ಈಗ ಅಂತ ಕೇಳಬಾರ್ದು ಅಂತ. ರಾಜಗೌಡ್ರೆ, ಬಹುಶಃ ಜೆನ್ಜಿ ಆಕ್ರೋಶದ ಹಿಂದೆ, ಜೆನ್ಜಿ ಪ್ರಸ್ತಾಪ ಮಾಡ್ತಾ ಇರುವಂತ ವಿಚಾರಗಳ ಹಿಂದೆ ಒಂದಿಷ್ಟು ಡೆವಲಪ್ಮೆಂಟ್ಗಳನ್ನು ಕೂಡ ನಾವು ಗಮನಿಸಬೇಕು. ಅವರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದವರು ಸರ್ಕಾರದ ಭಾಗವಾಗಿದ್ದಾರೆ. ಅವರ ಸಮಸ್ಯೆಗೆ ಧ್ವನಿಯಾಗುವಂತ ವ್ಯವಸ್ಥೆ ಇಲ್ಲದಂತ ಸ್ಥಿತಿ ಇತ್ತು. ಈಗ ಅವರು ಮಾತನಾಡ್ತಾ ಇದ್ದಾರೆ. ಮಾತನಾಡಿದಾಗ ನೀವು ಅವರು ಪಾಕಿಸ್ತಾನದವರು, ಅವರು ಆಸ್ಟ್ರೇಲಿಯಾದವರು, ಅವರು UAE ಅವರು, ಈ ಕನ್ನಡಕ ಹಾಕೊಂಡು ಯಾಕೆ ನೋಡ್ಬೇಕು? ಆ ಕಾಸು ಬಗ್ಗೆ ಯೋಚನೆ ಮಾಡಬೇಕು, ಕಾಸು ಬಗ್ಗೆ ಯೋಚನೆ ಮಾಡ್ಬೇಕಲ್ಲ. ರಕ್ಷತ್, ಅವ್ರು ಹೋರಾಟ ಮಾಡ್ತಾರೋ ಕಾಸು ನಿಜವಾಗ್ಲೂ ಅವ್ರು ಕೇಳ್ತಾ ಇರೋ ಪ್ರಶ್ನೆ. ಈಗ ನೋಡಿ, ಫಸ್ಟ್ ಎಲ್ಲೋ ಒಂದು ಕಡೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಸ್ಟಾರ್ಟ್ ಮಾಡಿದ್ರು. ನೀವು ಹೇಳಿದ್ರಿ ಸೋಷಿಯಲ್ ಮೀಡಿಯಾದ ಸಾಕಷ್ಟು ಟ್ರೆಂಡಿಂಗ್ ಆಗ್ತಾ ಇದ್ದಾವೆ. ಇನ್ನೊಂದು ಕರ್ನಾಟಕ ಕಾಕ್ರೋಚ್ ಜನತಾ ಪಾರ್ಟಿ, ಮಹಾರಾಷ್ಟ್ರ ಕಾಕ್ರೋಚ್ ಜನತಾ ಪಾರ್ಟಿ. ಅಂದರೆ ಯೂತ್ಸು ಗ್ಯಾದರ್ ಆಗ್ತಾ ಇದ್ದಾರೆ. ಈಗ ನೋಡಿ, ಇತಿಹಾಸಗಳು ನೋಡ್ಕೊಂಡ್ಬಿಡ್ತೀವಿ. ಮ್ಯಾಜ್ನಿ ಮಾಡಿದಂಥದ್ದು, ಮತ್ತು ರೆಡ್ ಶರ್ಟ್ ಅಂತ ಹೇಳಿ ರಷ್ಯಾದಲ್ಲೊಂದು ಹೋರಾಟ ಶುರುವಾಯಿತು. ಇಂಥ ಹೋರಾಟಗಳೆಲ್ಲ ಶುರುವಾಗಿದ್ದು ಅವತ್ತು ಯಾವುದೇ ಸೋಷಿಯಲ್ ಮೀಡಿಯಾ ಇಲ್ದಲೇ ನೈಟ್ ಆ್ಯಂಡ್ ನೈಟ್ ಶುರುವಾದಂಥವೆ. ಭಾರತದಲ್ಲೂ ಕ್ರಾಂತಿ ಶುರುವಾಗಿದ್ದು ಹಾಗೆ. ಆದರೆ
ಕ್ರಾಂತಿ ರೂಪ ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ನಮ್ಮ ಉತ್ಕರ್ಷ ಅವರು ಯೂತ್ಸ್ ಇದ್ದಾರೆ, ಅವರು ಕೆಲವು ವಿಚಾರಗಳು ಅವರು ಕಂಡದನ್ನು ಅವ್ರು ಹೇಳ್ತಾ ಇದ್ದಾರೆ. ಬೇರೆಯವ್ರು ಅವ್ರಿಗೆ ಈಗ ಒಂದು ಚಂದ್ರನ 100 ಜನ 100 ಡೈಮೆನ್ಷನಲ್ಲಿ ನೋಡ್ತಾನೆ. ಸೈಂಟಿಸ್ಟ್ ಒಂದು ಡೈಮೆನ್ಷನಲ್ಲಿ ನೋಡ್ತಾನೆ, ಆಸ್ ಎ ಪತ್ರಕರ್ತನಾಗಿ ನಾನು ಒಂದು ಡೈಮೆನ್ಷನಲ್ಲಿ ನೋಡ್ತೀನಿ. ತಾಯಿ ತನ್ನ ಮಗುಗೆ ತೋರಿಸುವಂಥ ಒಂದು ವಸ್ತು ಅನ್ನೋ ರೀತಿ ನೋಡ್ತಾಳೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ. ಆದರೆ ಈ ಕಾಸ್ಗಳಿಗೆ ಕಾರಣ ಏನು? ಈಗ ನಾನು ಆಗ್ಲೇ ಹೇಳಿದೆ, ಅಲ್ಲ ನೀವು ಬೇಸಿಕ್ ಸಮಸ್ಯೆಯನ್ನ ಅಡ್ರೆಸ್ ಫಾಸ್ಟ್ ಆಗಿ ಹುಟ್ಟಿ ಫಾಸ್ಟ್ ಆಗಿ ಮುಳುಗೋಗುತ್ತೆ ಅಂತ ಯಾಕೆ ಹೇಳಿದೆ ಅಂದ್ರೆ ಕೇಳಿ. ಈಗ ಸೃಷ್ಟಿ ಪ್ರಸ್ತಾಪ ಮಾಡಿದರು. ನೀವು ಆ ಇಡೀ ವರ್ಗ ಇದೆಯಲ್ಲ, ಲೇಟ್ ಮಿಲೇನಿಯಲ್ಸ್ ಮತ್ತು ಜೆನ್ಜಿ, ಈ ವರ್ಗವನ್ನ ಪ್ರತಿನಿಧಿಸುವಂತ ಅವರಿಗಿರುವಂತ ಸಮಸ್ಯೆಯನ್ನ ಹೇಳುವಂತ ವ್ಯವಸ್ಥೆನೂ ಇಲ್ದಂತಾಗಿದೆ, ಧ್ವನಿ ಎತ್ತೋರು ಇಲ್ದಂತಾಗಿದೆ. ಆ ಧ್ವನಿ ಮತ್ತು ಧೈರ್ಯ ಈಗ ಬಂದಿದೆ ಅಂತ ನೋಡ್ರಿ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಯಾವತ್ತು ಯಾರ ಧ್ವನಿನೂ ಅಡಗಿಸ್ಲಿಕ್ಕೆ ಯಾರ ಕೈಲೂ ಆಗಿಲ್ಲ. ಎಲ್ಲ ಹೋರಾಟಗಳು ಶುರುವಾಗಿದ್ದು ಇಲ್ಲಿಂದಾನೆ. ಎಲ್ಲ ಹೋರಾಟಗಳು ಅದೇ ದಿಟ್ಟಿನಲ್ಲೇ ಹೋಗಿರೋವಂಥವು. ನಾವು ಸಾಕಷ್ಟು ಹೋರಾಟಗಳು ನೋಡ್ಬಿಟ್ಟಿದ್ದೀವಿ. ಕೆಲವು ಹೋರಾಟಗಳು, ಕೆಲವು ಮೂಮೆಂಟ್ಗಳು ಯಾಕೆ ಸತ್ತೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಅಂದರೆ ಅದನ್ನು ಆಕ್ರೋಶಭರಿತವಾಗಿ ಮಾತಾಡೋದ್ರಿಂದ ಏನು ಜನಕ್ಕೆ ವಿಚಾರಗಳು ತಲುಪಿಸ್ಲಿಕ್ಕಾಗಲ್ಲ. ಆದರೆ ಹೋರಾಟಕ್ಕೆ ನೀವು ಹಾಕ್ಕೊಂಡಿರುವಂಥ ರೂಪುರೇಷೆಗಳು ಕರೆಕ್ಟಾಗಿದ್ದರೆ ಹೋರಾಟ ನಿಜವಾಗ್ಲೂ ಸಕ್ಸಸ್ ಆಗುತ್ತೆ. ಒಬ್ಬ ನಾಗರಿಕನಾಗಿ ನಾನು ಯೋಚನೆ ಮಾಡ್ತಾ ಇರೋದೇನೆಂದರೆ, ನಿಮ್ಮ ವಿಚಾರಗಳು ಕರೆಕ್ಟ್ ಇದ್ದಾವೆ ಅಂದಾಗ ತಲುಪಿಸಿ, ತಪ್ಪೇನಿಲ್ಲ. ಕೇಳೋದ್ರಲ್ಲಿ ನೋಡ್ರಿ, ಈ ದೇಶ ಯಾರನ್ನಾರು ಕೇಳ್ರಿ, ರಕ್ಷತ್ ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ನೂ ಕೇಳಿ. ಮೊನ್ನೆ ಹೋರಾಟ ಮಾಡಿದ್ರು ಕರ್ನಾಟಕದಲ್ಲಿ, ಹುಡುಗರು ಯೂತ್ಸು, ಅವ್ರನ್ನ ಅರೆಸ್ಟ್ ಮಾಡಿದ್ರಿ, ಅವ್ರನ್ನೂ ಕೇಳಕ್ ಅಧಿಕಾರ ಇದೆ. ಅಲ್ಲಿಂದ ಆಚೆಗೆ ಬಿಜೆಪಿ ಅಧಿಕಾರ ಇದೆ, ಜೆಡಿಎಸ್ ಬರ್ಲಿ, ಕರ್ನಾಟಕದಲ್ಲೂ ಆಗುತ್ತೆ. ಆಮೇಲೆ ರಕ್ಷತ್ ಒಂದ್ ಮಿನಿಟ್ ಇದೇ ರೀತಿ ಒಂದೇ ಒಂದು ನಿಮಿಷ, ಕಾಕ್ರೋಚ್ ಅನ್ನೋ ಮನಸ್ಥಿತಿನೇ ಇರುತ್ತಾ? ಒಂದೇ ಬಿಜೆಪಿ ರಕ್ಷತ್ ಒಂದ್ ಪಾಯಿಂಟ್ ಇದೆ ಮುಗಿಸ್ಬಿಡ್ತೀನಿ. ಮಾಧ್ಯಮ ತಪ್ಪು ಮಾಡಿದ್ರು ಕೇಳಕ್ ಅಧಿಕಾರ ಇದೆ. ಯಾರೇ ತಪ್ಪು ಮಾಡಿದ್ರು ಈ ದೇಶದಲ್ಲಿ ಕೇಳಕ್ ಅಧಿಕಾರ ಇದೆ, ಕೇಳಿ, ತಪ್ಪೇನಿಲ್ಲ. ನಟರಾಜ್ ಗೌಡ, ಕೇಂದ್ರವನ್ನ ಪ್ರಶ್ನೆ ಮಾಡ್ತಿದ್ದಾರೆ, ಕರೆಕ್ಟ್. ನೀವು ಅದಕ್ಕೆ ಧ್ವನಿಗೂಡಿಸಿದ್ರಿ, ನೀವು ಟಿ ಶರ್ಟ್ ರಿಲೀಸ್ ಮಾಡಿದ್ರಿ, ಕರೆಕ್ಟ್. ನಾಳೆ ದಿನ ರಾಜ್ಯವನ್ನ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡ್ತಾರೆ, ಕರ್ನಾಟಕದ ಟಿ ಶರ್ಟ್ ವಾಪಸ್. ಆಗ ನೀವು ಇವರು ಬಿಜೆಪಿಯವರು ಅಂತ ತಳ್ಳಿ ಹಾಕ್ತೀರಿ. ಬಿಜೆಪಿಯವರು ಬಿಜೆಪಿಯವರು ಮಾಡಿಸ್ತಾ ಇದ್ದಾರೆ. ಇದು ಪ್ರಾಬ್ಲಮ್. ರಕ್ಷಟ್ರೆ, ಒಂದೇನು ಗೊತ್ತಾ, ಸಮಸ್ಯೆಗಳಿದ್ದಾವೆ, ಪ್ರಶ್ನೆಗಳಿದ್ದಾವೆ. ಅದಕ್ಕೆ ಉತ್ತರ ರಾಜ್ಯ ಸರ್ಕಾರನೂ ಕೊಡುತ್ತೆ, ಕೇಂದ್ರ ಸರ್ಕಾರನೂ ಕೊಡುತ್ತೆ. ಇವತ್ತಿನ ಇಡೀ ದೇಶದಲ್ಲಿ 38% IIT IIM ಇಂದ ಆಚೆಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗಿದ್ದಾರೆ. ಅವರ ಕೌಶಲ್ಯಕ್ಕೆ ತಕ್ಕಂತೆ, ಅವರ ವಿದ್ಯಾಭ್ಯಾಸ ತಕ್ಕಂತೆ ಉದ್ಯೋಗ ಸಿಗ್ತಾ ಇಲ್ಲ. ನೇರ ಇನ್ವೆಸ್ಟ್ಮೆಂಟು ಬರ್ತಾ ಇಲ್ಲ, FDI ಬರ್ತಾ ಇಲ್ಲ, ಬಂಡವಾಳ ಹೂಡಿಕೆ ಬರ್ತಾ ಇಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇದು ಇವತ್ತಿನ ಸ್ಥಿತಿ. ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗಿದೆ, ಇನ್ಕಮ್ ಕಡಿಮೆ ಆಗ್ತಾ ಇದೆ. ಇದು ಇವತ್ತಿನ ಸ್ಥಿತಿ. ದೇಶ ಜನತೆ ಅದನ್ನು ಕೇಳಿದಾಗ ಕೇಳಿಸ್ಕೊಳ್ಳೋ ತಾಳ್ಮೆ ಕೂಡ ಸರ್ಕಾರಕ್ಕೆ ಬೇಕು, ಮತ್ತು ಅದಕ್ಕೆ ಉತ್ತರವನ್ನು ಕೊಡಬೇಕೇ ಹೊರತು, ನೀನು ಪಾಕಿಸ್ತಾನದವನು ಅಂತ ಹೇಳಿ ಬಿಜೆಪಿಯ ಸುರೇಶ್ ಕುಮಾರ್ ಹೇಳಿದ್ರಲ್ಲ, ಐ ಕಂಡೆಮ್ ಹಿಮ್, ಶೇಮ್ ಆನ್ ಹಿಮ್. ಅಥವಾ ತಪ್ಪು ಮಾಹಿತಿಗಳನ್ನ ಜನಗಳಿಗೆ ಹಂಚಿ, ಅಥವಾ ಬಿಜೆಪಿ ಯುವಕರಿಗೂ ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಆ ಥರ ಮಾಡಬಾರದು. ಅವರ ಪ್ರಶ್ನೆಗಳನ್ನ ಆಲಿಸಬೇಕು. ಪ್ರಶ್ನೆ ಕೇಳಿದವರು ಸಂಘಿಗಳಾಗ್ತಾರೆ. ನಿಮ್ ಕೇಳಿ, ನಾನು ಪ್ರಶ್ನೆ ಕೇಳಿದವರು ಬಿಜೆಪಿ ಕಮ್ಯುನಲ್ ಆಂಗಲ್ ಬಿಟ್ಬಿಟ್ಟು ಬೇರೆ ಯಾವುದೇ ಪ್ರಶ್ನೆ ಕೇಳಿದಾಗ ಎಲ್ಲಾ ಸಮಯದಲ್ಲೂ ಉತ್ತರ ಕೊಟ್ಟಿದ್ದೀವಿ. ಮನಮೋಹನ್ ಸಿಂಗ್ ಇದ್ದರು, ಸಿದ್ದರಾಮಯ್ಯವರು ಪ್ರತಿ ಸಮಯದ ಎಲ್ಲ ಸಮಯದಲ್ಲೂ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಡ್ತೀವಿ. ಸಮಸ್ಯೆಗಳಿದ್ದಾಗ, ಪ್ರಶ್ನೆಗಳಿದ್ದಾಗ ಉತ್ತರ ಕೊಡಬೇಕು. ಆಮೇಲೆ ಸಮಸ್ಯೆ ಜಟಿಲವಾಗಿದ್ರೆ ಅದಕ್ಕೆ ಸೊಲ್ಯೂಷನ್ ಹುಡುಕಬೇಕು, ಸರ್ಕಾರವಾಗಿ ಹುಡುಕಬೇಕು. ಇವತ್ತು ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಆರ್ಥಿಕತೆಯಲ್ಲಿ ವಿಫಲ ಆಗಿದೆ. ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ರೈತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಮಹಿಳೆಯರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಕಾರ್ಮಿಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾವ ವಿಷಯಕ್ಕೂ ನೀನು ಉತ್ತರ ಕೊಡೋದಿಲ್ಲ. ನಾನು ದಪ್ಪ ಚರ್ಮದವನು, ಕುರುಡ, ಕಿವುಡ, ಯಾರು ಒಪ್ಪೋದಿಲ್ಲ ಅದನ್ನ. ರೇಷ್ಮೆ ಸರ್, ಕೇಂದ್ರ ಸರ್ಕಾರ ಕೋಟೆ ಕಟ್ಕೊಂಡು ಕೂತಿದೆ. ಸಮಸ್ಯೆಗಳು, ವಿಚಾರಗಳು ಬಂದಾಗ ಉತ್ತರ ಬರೋದಿಲ್ಲ. ಕೇಂದ್ರ ಸರ್ಕಾರ ಮ್ಯಾನೇಜ್ ಮಾಡ್ತಿದ್ರೆ, ಎಲ್ಲವನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ತಾ ಈ ಸ್ಥಿತಿ ಬರ್ತಾ ಇರಲಿಲ್ಲ. ನೋಡಿ, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮಾಡಿ ಕೊನೆಗೆ ಆಮ್ ಆದ್ಮಿ ಪಕ್ಷ ಅರಳಿದಾಗ ಕಾಂಗ್ರೆಸ್ ಅದೇ ಅಂತ ಇದು ಬಿಜೆಪಿ ಬಿ ಟೀಮ್ ಅಂತ ಮೂದಲಿಸ್ತಾ ಬಂದ್ರು. ಕೊನೆಗೆ ಆಮ್ ಆದ್ಮಿ ಪಕ್ಷ, ಬಿಜೆಪಿ, ಕಾಂಗ್ರೆಸ್ ಎರಡನ್ನೂ ಧೂಳಿಪಟ ಮಾಡಿ ಪಂಜಾಬ್ ರಾಜ್ಯದಲ್ಲಿ ಅದ್ಭುತವಾದ ಜಯ ಗಳಿಸ್ಬಿಡ್ತು. ಆದ್ರೆ ಮುಂದೇನು, ಚುನಾವಣಾ ಗೆಲುವಷ್ಟೇ ಅಲ್ಲ, ದಕ್ಕಿರೋ ಅಧಿಕಾರವನ್ನು ಯಾವ ರೀತಿ ನಿಭಾಯಿಸ್ತೀರಿ. ಒಂದು ಸುಸ್ಥಿರವಾದ ರಾಜಕೀಯ ವ್ಯವಸ್ಥೆಯನ್ನು ನಾವು ರೂಪಿಸ್ಕೊಂಡು ಹೋಗದೇ ಇದ್ರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಅರಾಜಕತೆ ನೋಡಿ, ಬಾಂಗ್ಲಾದೇಶ ಸುಂದರವಾದ ರಾಷ್ಟ್ರವಾಗಿತ್ತು. ಕೊನೆಗೆ ಈ ವಿದ್ಯಾರ್ಥಿಗಳು ಕ್ರಾಂತಿ ಮಾಡಿದ್ರಲ್ಲ, ಕ್ರಾಂತಿ ಪರಿಣಾಮ ಏನಾಯ್ತು? ಅವ್ರು ಬಾಂಗ್ಲಾದೇಶ ವಿಮೋಚನಾ ಹೋರಾಟವನ್ನೇ ಹೀಗಳೆದ್ಬಿಟ್ರು. ಅವ್ರು ಮಾಡಿದ ಮೊದಲೇ ಕೆಲಸ, ಮುಜಿಬುರ್ ರೆಹಮಾನ್ ಪುತ್ಥಳಿಯನ್ನು ಕೆರಗುಡಿಸಿದ್ರು, ಇಂದಿರಾ ಗಾಂಧಿ ಮ್ಯೂಸಿಯಂನ ಧ್ವಂಸ ಮಾಡಿದ್ರು. ಆ ಇಡೀ ಹೋರಾಟ ಚರಿತ್ರೆಯನ್ನೇ ತಿರುಮುರು ಮಾಡಿಟ್ಬಿಟ್ರು. ಈಗ ಚುನಾವಣೆ ಮೂಲಕ ಅಧಿಕಾರಕ್ಕೆ ಬಂದಿರೋ ಸರ್ಕಾರ ಅದನ್ನೇ ಹೇಳ್ತಾ ಇದೆ. ನಮ್ಮ ಬಾಂಗ್ಲಾದೇಶ ವಿಮೋಚನಾ ಸಮರದ ಗತವೈಭವನ್ನೇ ಮರೆಸೋ ರೀತಿಯಲ್ಲಿ ನಡೆಸ್ಬಿಟ್ರು. ಎಲ್ಲೋ ಹೋಗಿ ಪ್ರತಿಯೊಂದು ಅರಾಜಕತೆ, ಅಶಾಂತಿಯಿಂದ ಏನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಹೇಳ್ತಾ ಇದೀನಿ, ಪ್ರಜಾಪ್ರಭುತ್ವದ ಹಾದಿ ಬಹಳ ಕಠಿಣವಾದ ಹಾದಿ, ಅದಕ್ಕೆ ತಾಳ್ಮೆ ಬೇಕು. ಆಮೇಲೆ ನಮ್ಮ
ಜವಾಹರ್ಲಾಲ್ ನೆಹರು ಕಾಲದಿಂದ ಇಲ್ಲಿವರೆಗೂ ದೇಶ ಸಾಕಷ್ಟು ಮುಂದಕ್ಕೆ ಬಂದ್ಬಿಟ್ಟಿದೆ. ನಿಧಾನವಾಗಿ ಬಂತು. ಸರಿ, ನಾವು ಯುವಕರಾಗಿದ್ದಾಗ ಸಂಪೂರ್ಣ ಕ್ರಾಂತಿ ಅಂತ ಕರೆ ಕೊಟ್ಟರು ಜಯಪ್ರಕಾಶ್ ನಾರಾಯಣ್. ಅಷ್ಟೇ ಸಾಕಾಗಿತ್ತು ಇಂದಿರಾ ಗಾಂಧಿ ಅವರಿಗೆ ತುರ್ತು ಪರಿಸ್ಥಿತಿ ಹೇರಲಿಕ್ಕೆ. ನೋಡಿ, ಅವರು ಸೈನಿಕರಿಗೆ ಪೊಲೀಸರಿಗೆ ಬಂಡಿ ಹೇಳಲಿಕ್ಕೆ ಕರೆ ಕೊಟ್ಟರು ಅಂದ್ಬಿಟ್ಟು ಇವತ್ತು 2 ವರ್ಷ ತುರ್ತು ಪರಿಸ್ಥಿತಿ ಅನುಭವಿಸಬೇಕಾಗಿತ್ತು. ಮಾಧ್ಯಮ ನಿರ್ವಹಣೆ ನಿಯಂತ್ರಣ ಆಗಿದೆ. ರಾಜಕಾರಣ ಒಳ್ಳೇದಲ್ಲ. ಮಾಧ್ಯಮ ನಿಯಂತ್ರಣ ಆಗಿದೆ. ಎಸ್ ಉತ್ಕರ್ಷ್ ಬಂದೆ. ನಾನು ಸೃಷ್ಟಿ ಅವರನ್ನು ಒಂದು ಮಾತನಾಡಿಸ್ತೀನಿ. ಈಗ ರವೀಂದ್ರ ರೇಷ್ಮೆ ಅವರಿಗೆ ಇರುವಂತ ಕನ್ಸರ್ನ್ ಯಾವುದು ಅಂತಂದ್ರೆ ಬಾಂಗ್ಲಾದಲ್ಲಾದಂಥ ಸ್ಥಿತಿ ಭಾರತದಲ್ಲಿ ಬರಬಾರದು ಅಂತ. ಯಾಕೆ ಅಂತಂದ್ರೆ ಈ ಅಭಿಯಾನದ ಜೊತೆಗೆ ಯಾರೋ ಗುರುತಿಸಿಕೊಳ್ತಾರೆ, ಅವ್ರು ದಾರಿ ತಪ್ಪಿಸಿ ಬಿಡ್ತಾರೆ, ಇಡೀ ಅಭಿಯಾನವನ್ನು ದಾರಿ ತಪ್ಪಿಸಿ ಬಿಡ್ತಾರೆ. ಅದು ಏನಕ್ಕೆ ಶುರು ಆಯ್ತೋ ಅದಾಗಲ್ಲ, ಇನ್ಯಾವುದೋ ಆಗ್ಬಿಡುತ್ತೆ ಅಂತ. ಸೊ ಅವ್ರ ಕನ್ಸರ್ನ್ ವ್ಯಾಲಿಡ್ ಇದೆ. ಐ ಆಮ್ ಅಗ್ರೀಯಿಂಗ್ ಟು ಇಟ್. ಆ ಥರ ಆಗಬಾರ್ದು ನಮ್ಮ ದೇಶದಲ್ಲಿ ಅಂತ ನಾವು ಬೇಡ್ಕೋತಾ ಇದ್ದೀವಿ. ನಾವು ಆ ಥರ ಆಗಬಾರ್ದು ಅಂತಾನೆ ಕೆಲಸ ಮಾಡ್ತೀವಿ. ಆ ಥರ ಆಗಬಾರ್ದು ಅನ್ಕೊಂಡು ನಾವು ಸುಮ್ಮನೆ ಎಷ್ಟು ದಿನ ಅಂತ ಕೂಡಬೇಕು ಸರ್? ಏನಾದರೂ ಸ್ಟಾರ್ಟ್ ಮಾಡಬಾರ್ದಾ? ನಮ್ಮ ಪ್ರಶ್ನೆನ ಒಂದು ಸರ್ಕಾರಕ್ಕೆ ಕೇಳ್ತಾ ಇಲ್ಲ, ನಾವು ಸ್ಟೇಟ್ ಗವರ್ಮೆಂಟ್ಗೂ ಕೇಳ್ತಾ ಇದ್ದೀವಿ, ನ್ಯಾಷನಲ್ ಗವರ್ಮೆಂಟ್ಗೂ ಕೇಳ್ತಾ ಇದ್ದೀವಿ, ಎಲ್ರಿಗೂ ಕೇಳ್ತಾ ಇದ್ದೀವಿ. ನಮ್ಮ ನೀಡ್ಸ್ನ ಫುಲ್ಫಿಲ್ ಮಾಡಿ ಅಂತ ಒಬ್ಬರು ಯಾರೋ ಬಂದು ಮಾತಾಡಿದ್ದಾರೆ ಆ್ಯಂಡ್ ಆ ವಾಯ್ಸ್ ಇಂದ ಎಲ್ಲರೂ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅವ್ರು ಮಾತಾಡ್ತಿದ್ದಾರೆ, ಅವ್ರು ಮಾತಾಡ್ದಾಗಷ್ಟೇ ನಾವು ಮಾತಾಡ್ತೀವಿ, ಅವ್ರು ಮಾತಾಡ್ತಿಲ್ಲ ಅಂದ್ರೆ ನಾವು ಸುಮ್ಮನೆ ಆಗ್ತೀವಿ ಅಂತ ಇಲ್ಲ. ಈಗ ನಾವು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಪ್ಲಾಟ್ಫಾರ್ಮ್ ಸೃಷ್ಟಿ ಆಗಿರೋದು. ಆ ಪ್ಲಾಟ್ಫಾರ್ಮ್ನ ನಾವು ಕರೆಕ್ಟಾಗಿ ಉಪಯೋಗ ತಗೋತೀವಿ ಅಂತಾನೆ ಮಾತಾಡ್ತಿರೋದು. ಅದಕ್ಕೆ ಸೊಲ್ಯೂಷನ್ ಕೊಡೋ ಬದಲು ಯಾರು ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಇವ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳೋ ಬದಲು ಸೊಲ್ಯೂಷನ್ ಬಗ್ಗೆ ಯಾಕೆ ಡಿಸ್ಕಷನ್ ನಡೀತಿಲ್ಲ ಅನ್ನೋದು ನಮ್ಮ ಕನ್ಸರ್ನ್ ಇಷ್ಟೇ. ಇವತ್ತೇನು ಈ ಪ್ಲಾಟ್ಫಾರ್ಮ್ ಇದೆ, ಮತ್ತೊಂದಿರ್ಬೋದು, ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಎಲ್ರಿಗೂ ಇದೆ. ಆದ್ರೆ ಈ ಪ್ರಶ್ನೆ ಮಾಡುವಂತ ಮಾರ್ಗದಲ್ಲಿ ಬಾಂಗ್ಲಾದೇಶದಲ್ಲಿ ಪ್ರಶ್ನೆ ಮಾಡುವಂತ ಮಾರ್ಗದಲ್ಲಿ ಬಿಜೆಪಿಯನ್ನು ಪ್ರಶ್ನೆ ಮಾಡಬೇಡಿ, ನರೇಂದ್ರ ಮೋದಿ ಅವರನ್ನ ಪ್ರಶ್ನೆ ಮಾಡಬೇಡಿ, ಅಮಿತ್ ಶಾ ಅವರನ್ನ ಪ್ರಶ್ನೆ ಮಾಡಬೇಡಿ. ನೀವು ಹಿಂಗ್ ಕಾಲ್ ಎಳಿಬಾರ್ದು, ನೀವು ಹಿಂಗ್ ಹೇಳ್ತಾ ಹೋದ್ರೆ ಕಾಲ್ ಎಳಿಬಾರ್ದು ಅಂದ್ರೆ ಬಯಾಸ್ಡ್ ಆಗಿ ಮಾಡ್ದಂಗ ಆಗ್ತದೆ. ಕೇಳಿಸ್ಕೊಳ್ಳಿ, ನಾವ್ ಹೇಳ್ತಿರೋಂತ ನೀವು ಹೋರಾಟ ಮಾಡುವಂತ ಮುಕ್ತ ಅವಕಾಶ ಇದೆ, ಪ್ರಶ್ನೆ ಮಾಡುವಂತ ಅವಕಾಶ ಇದೆ. ಬಟ್ ಇನ್ ದ ಮ್ಯಾನರ್ ಬಾಂಗ್ಲಾದೇಶದಲ್ಲೋ ನೇಪಾಳದಲ್ಲೋ ಬಂಗಾಳದಲ್ಲೋ ಆದಂತ ದಂಗೆಗಳನ್ನ ಅಲ್ಲ ರೀ, ಬಾಂಗ್ಲಾದೇಶದಲ್ಲಿ ಇದೇ ಯುವಕರು ಆ ದೇಶದ ಪಿತಾಮಹನ ವಿಗ್ರಹವನ್ನು ಹೊಡೆದಾಕ್ತಾರೆ ಅಂತಂದ್ರೆ ಯಾವ ರೀತಿಯ ಹೋರಾಟ ಅದು? ಅವ್ರು ಏನೋ ಮಾಡಿದ್ರು, ಆ ರೀತಿ ದಾರಿ ತಪ್ಪಬಾರ್ದು ಅನ್ನುವಂಥದ್ದು ಕನ್ಸನ್ನು. ದಾರಿ ತಪ್ಪಿದ್ರೆ ದಾರಿ ತರುವಂತ ವ್ಯವಸ್ಥೆ ಕೂಡ ದಾರಿ ತಪ್ಪಬಾರ್ದು ಅನ್ನುವಂತ ಕನ್ಸರ್ನು. ಅದಕ್ಕೆ ಅವರೆಲ್ಲ ಪಾಕಿಗಳು ಅಂತ ಲೇಬಲ್ ಹಾಕಿ. ಆದ್ರೆ ಇವತ್ತು ನನಗೆ ಬಹಳ ಹೆಮ್ಮೆ ಇದೆ ರೀ, ಇವತ್ತಿನ ದೇಶದ ಯುವಕರು ನರೇಂದ್ರ ಮೋದಿ ಅವರ ನೇತೃತ್ವದ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ. ನಮ್ಮಂತ ಯುವಕರಿಗೆ ಪಾರ್ಟಿಯಲ್ಲಿ ಅವಕಾಶ ಸಿಕ್ಕಿದೆ ಅಂತಂದ್ರೆ ನರೇಂದ್ರ ಮೋದಿಸ್ ಲೀಡರ್ಶಿಪ್ ಇಸ್ ಕನೆಕ್ಟಿಂಗ್ ವಿತ್ ದ ಜನರೇಷನ್ ಸೆಟ್ ಆಫ್ ದಿಸ್ ಕಂಟ್ರಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಅತಿಥಿಗಳಿಗೂ ಕೂಡ ಸೃಷ್ಟಿ ಥ್ಯಾಂಕ್ ಯು. ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ ಉಳಿದ ಎಲ್ಲ ಅತಿಥಿಗಳಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ. ಒಂದಂತೂ ಸ್ಪಷ್ಟ, ಕಾಕ್ರೋಚ್ ಜನತಾ ಪಾರ್ಟಿಯನ್ನ ನೀವು ಯಾವ ಕನ್ನಡಕ ಹಾಕೊಂಡು ನೋಡ್ತಿರೋ ಅದು ಬೇರೆ ವಿಚಾರ. ಕೆಲವರಿಗೆ ಅದು ಪಾಕಿಸ್ತಾನಿಗಳು, ಇನ್ಯಾರೋ ಮಾಡಿದ್ದು, ಮತ್ತೊಂದು ಇನ್ನೊಂದು ಈ ರೀತಿ ಅನಿಸಬಹುದು. ಬಟ್ ಅದು ಕೊಡ್ತಾ ಇರುವಂಥ ಸಂದೇಶವನ್ನ ಅರ್ಥ ಮಾಡಿಕೊಳ್ಳಬೇಕಾದಂಥ ಅಗತ್ಯ ಇದೆ. ಯಾವುದೇ ಸರ್ಕಾರ ಆದರೂ ಕೂಡ ಸಂದೇಶ ಸ್ಪಷ್ಟವಾಗಿದೆ. ನಮ್ಮ ನೋವನ್ನ, ನಮ್ಮ ಸಮಸ್ಯೆಯನ್ನ, ನಮಗಾಗ್ತಾ ಇರುವಂಥ ಎಲ್ಲ ರೀತಿಯ ತೊಂದರೆಗಳನ್ನು ಅಡ್ರೆಸ್ ಮಾಡುವಂಥ ಕೆಲಸ ಸರ್ಕಾರಗಳು ಮಾಡ್ತಿಲ್ಲ. ಅದನ್ನು ಮಾಡಬೇಕಾಗಿದೆ ಅನ್ನೋದು ಇದು ಇವತ್ತಿನ ಟ್ರೆಂಡಿಂಗ್ ಎಟ್ 10. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.